ತಗೊಳ್ಬೇಕು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯುವ ನಿರ್ಮಾಪಕರಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಭರವಸೆ ಮೂಡಿಸ್ತಾ ಇದ್ದೀರಿ. ಹೇಳಿ ಲ್ಯಾಂಡ್ ಲಾರ್ಡ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ನೆಲ್ಲ ನೋಡಿ. ಬಂದಿರುವಂಥ ವಿಜಯಣ್ಣವರು, ರಘ್ಬಿ ಶೆಟ್ಟರು, ಮಾಸ್ತಿ ಅವರು, ಭಾವನಾ ಮೇಡಮ್ ಎಲ್ಲ ನಮ್ಮ ಚಿತ್ರತಂಡದವರು, ಆ್ಯಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಖುಷಿ ಆಗುತ್ತೆ. ಇದೇ ನವೆಂಬರ್ 1ನೇ ಹೋದ ತಿಂಗಳು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ವಿ, ಸರ್ವೈವರ್ನ ತೋರಿಸಿದ್ವಿ. ಇವತ್ತು ನಮ್ಮ ಚಿತ್ರದ ರೂಲರ್ ಯಾರು ಅಂತ ತೋರಿಸ್ತಾ ಇದ್ದೀವಿ. ಸೊ ಸಿನಿಮಾ ವಿಶೇಷತೆ ಏನು ಅಂತ ಹೇಳೋದಕ್ಕಿಂತ ಅವರಿಬ್ಬರು ಇದ್ದಾರೆ ಅನ್ನೋದೇ ತುಂಬ ದೊಡ್ಡ ವಿಶೇಷತೆ ಈ ಸಿನಿಮಾದಲ್ಲಿ. ತಾರಾಗಣ. ನಾವು ಇಷ್ಟು ವರ್ಷದಿಂದ ಮನೇಲಿ ಕೂತಿದ್ವಿ, ಸಿನಿಮಾ ಮಾಡ್ತಾ ಇರಲಿಲ್ಲ, ಯಾಕೆ ಮಾಡ್ತಾ ಇರಲಿಲ್ಲ, ಎಷ್ಟೊಂದು ಪ್ರಶ್ನೆಗಳಿತ್ತು. ಬಟ್ ಅದಕ್ಕೆಲ್ಲ ಈ ಸಿನಿಮಾ ಉತ್ತರ ಕೊಡುತ್ತೆ ಅಂತ 100% ನಾನು ಹೇಳ್ತೀನಿ. ಸೊ ಇನ್ನು ಮುಂದಕ್ಕೆ ಇನ್ನು ಹಾಡುಗಳು ಬಾಕಿ ಇದೆ. ಲಾಸ್ಟಿಗೆ ಒಂದು ಟ್ರೇಲರ್ ಕೂಡ ಇರುತ್ತೆ. ಸೊ ಸಿನಿಮಾ ನಿರೀಕ್ಷೆನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾನೆ ಇರ್ತೀವಿ. ಇವತ್ತು ಎಲ್ಲೂ ಯಾರಿಗೂ ಬೇಜಾರಾಗಲ್ಲ, ಬೇಸರ ಅಂತೂ ಆಗಲ್ಲ. ನಮ್ಮ ಸಿನಿಮಾ ಜನವರಿ 23, 2026 ರಿಲೀಸ್ ಆಗ್ತಾ ಇದೆ. ನೀವೆಲ್ಲ ಥಿಯೇಟರ್ ನೋಡಿ. ನಿಮ್ಮ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ಕೊಂತ ನನ್ನ ಮಾತು. ಥ್ಯಾಂಕ್ ಯು ವೆರಿ ಮಚ್ ಹೇಮಂತ್ ಅವರು. ಅದ್ರ ಬಗ್ಗೆ ಹೇಳ್ತೀರಿ, ಮಾತಾಡ್ತೀರಿ, ಎಕ್ಸ್ಪೀರಿಯನ್ಸ್. ಸರ್ ನಿಮ್ಮ ಗೆಟಪ್ ಬಗ್ಗೆ ಹೇಳಿ ಸರ್, ಹೇರ್ ಸ್ಟೈಲ್ ಬಗ್ಗೆ ಹೇಳಿ ಸರ್. ಈ ಒಂದು ಲುಕ್ ನಮಗೆ ಸಖತ್ ಕಿಕ್ ಕೊಡ್ತಾ ಇದೆ. ಲುಕ್ ನೋಡಿ ಹೇಗಿದೆ ಅಂತ, ಅದ್ಭುತವಾಗಿದೆ. ಲುಕ್ ಬಗ್ಗೆ ಹೇಳಿ ಫಸ್ಟ್ ಆಫ್ ಆಲ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲದೆ ಬಂದಿದ್ದೀನಿ. ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ. ಬೆಳಿಗ್ಗೆ ದಿಲ್ಲಿಗೆ ಬಂದೆ, ಮತ್ತೆ ನೈಟ್ ಶೂಟ್ ಇದೆ, ಅಲ್ಲಿಗೆ ಓಡಬೇಕು. ಈ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬ ಅಧಿಕಾರವನ್ನ ಎಂಜಾಯ್ ಮಾಡುವಂತ, ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ. ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ. ಅಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದ್ಲಿರುತ್ತೆ ಅಂತ. ನಾನು ನಿಜವಾಗ್ಲೂ ಬೇಕಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ಕಾಣಿಸ್ಬೇಕು ಹಂಗೆ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ, ಅಂದ್ರೆ ದಯವಿಟ್ಟು ಅವರಿಂದ ತಗೊಂಬರೋಣ, ಇಲ್ಲಾಂದ್ರೆ ನಾನು ಆಕ್ಟ್ ಮಾಡ್ತಾ ಇರ್ತೀನಿ, ವಿಕ್ ಇನ್ನೊಂದ್ ಕಡೆ ಇರುತ್ತೆ. ಸೊ ಅದು ಬೇಡ, ನಾನು ವಿಕು ಒಟ್ಟಿಗೆ ಆಕ್ಟ್ ಮಾಡಬೇಕು. ಆ ತರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ. ಅದಕ್ಕೆ ಆಮೇಲೆ ಆ ತರದ ಆರ್ಟಿಸ್ಟ್ ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು. ಬಿಟ್ರೆ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ. ಅಂಡ್ ಈ ಪಾತ್ರಕ್ಕೆ ಆ ಕೂದಲು ಅಗತ್ಯ ಇತ್ತು ಅಂತಾನೂ ಅನ್ಸುತ್ತೆ. ಸೊ ಇದು ಆ ವೀಕಿನ ಸ್ಟೋರಿ ಅಷ್ಟೇ. ಕೇಳಿದ್ದೆ. ಎರಡನೇ ಪ್ರಶ್ನೆ ಇದೆಯಲ್ಲ. ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು. ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಬೇಕು, ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕು. ಯಾಕಂದ್ರೆ ನಾವೆಲ್ಲ ನಿರ್ದೇಶಕರು, ನಮಗ್ ಗೊತ್ತು ಎಷ್ಟು ಕಷ್ಟ ಅಂತ. ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಕೇಳ್ತೀವಿ, ಪ್ರಮೋಷನ್ ಬೈಕೊಂಡು ಬರ್ತೀವಿ. ಬಟ್ ನಿರ್ದೇಶಕ ಹಾಗಲ್ಲ, ಅವನು ಫಸ್ಟ್ ಇಂದ ಲಾಸ್ಟ್ ತನಕ ನಿಲ್ಬೇಕು. ಸೊ ನಾನು ಜಡೇಶ್ ಅವರು ಗೆಲ್ಬೇಕು ಅಂತ ಯಾವತ್ತೂ ಭಾವಿಸಿದ್ದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು, ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದೆ, ಈ ಸಿನಿಮಾ ನಾನು ಮಾಡಿದ್ರೆ ನಿಮ್ಗೋಸ್ಕರ ಮಾಡ್ತೀನಿ, ಯಾಕಂದ್ರೆ ನೀವ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಏನಾಗುತ್ತೆ, ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ. ಬಟ್ ಇದ್ರಲ್ಲಿ ಆ ತರ ಇರ್ಲಿಲ್ಲ. ಈ ಪಾತ್ರಕ್ಕೆ ಬಹಳ ಒಂದು ಅಸ್ಮಿತೆ ಇದೆ. ಅಂದ್ರೆ ಅವನಿಂದನೂ ಕತೆ ಮುಂದುವರಿಯುತ್ತೆ. ಸೊ ಎಲ್ಲಾ ಪಾತ್ರದ ತರ ಈ ಪಾತ್ರನೂ ಬಹಳ ಇಂಪಾರ್ಟೆಂಟ್. ಆದ್ರೆ ಕೆಲವು ಸಲ ಏನಾಗುತ್ತೆ, ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ. ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವನ್ ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ. ಬಟ್ ವಿಜಯ್ ಸರ್ ಹಂಗಲ್ಲ. ಯಾವತ್ತೂ ಕೂಡ ಯಾಕೆ ಅವ್ನ್ ವೀಕ್ ಚೆನ್ನಾಗಿದೆ ಅಂತ ಕೇಳಿದವರಲ್ಲ, ಅದು ಅವನಿಗೆ ಯಾಕೆ ಬಿಲ್ಡಪ್ ಇದೆ ಅಂತ ಕೇಳಿದವರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ, ನಾವೇನೋ ನಾನ್ ರೂಲರ್ ಅಲ್ಲ, ಪಾತ್ರ ರೂಲರ್ ಅಷ್ಟೇ. ಹಾಗಾಗಿ ಅವ್ರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬಾ ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಜೊತೆಗೆ ನಿರ್ಮಾಪಕರಿಗೆ, ಅಂದ್ರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ. ಅಂದ್ರೆ ನಾವು ಹಲವಾರು ಅಡಚಣೆಗಳನ್ನ ನಾವು ಎದುರಿಸ್ಬೇಕು, ಮುಂದುವರಿತಾನೆ ಇರಬೇಕು. ಸೊ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೊಂಡ್ಬಂದಿದ್ದೀರಾ. ಅಂಡ್ ನಾನು ಯಾವತ್ತೂ ಭಾವಿಸೋದು, ನಾನು ಅಥವಾ ಯಾರಾದ್ರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು. ಅಟ್ಲೀಸ್ಟ್ ಹಾಕಿದಕ್ಕಿಂತ ₹1 ಜಾಸ್ತಿ ತಗೊಂಡು ಹೋಗ್ಬೇಕು. ಇದು ಹಾಕಿದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡು ಹೋಗ್ಲಿ. ಅಂಡ್ ವಿಜಯ್ ಸರ್ ಜೀವನದಲ್ಲಿ ಅತಿ ದೊಡ್ಡ ಸಿನಿಮಾ ಆಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಅಂಡ್ ಜಡೇಶ್ ಸರ್ ಒಳ್ಳೇದಾಗ್ಲಿ ನಿಮ್ಗೆ. ನಾನು ಹೈಯೆಸ್ಟ್ ಅಂದ್ರೆ ಇವರೆಲ್ಲ ಹೇಳಿದ್ರಲ್ಲ, ಬ್ರದರ್ ತರ ಟ್ರೀಟ್ ಮಾಡಿದ್ರು, ಬ್ರದರ್ ತರ. ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದೀನಿ ಅಂತ ಅವ್ರು ಹೇಳ್ತಾರೆ. ಸೊ ನಾನು ಜಗಳನೂ ಮಾಡ್ತೀನಿ, ಬ್ರದರ್ ತರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ. ಒಂದು ಹೈಯೆಸ್ಟ್ ಶ್ರೀಕಾಂತ್ ಅದ್ರಲ್ಲಿ, ಶ್ರೀಕಾಂತ್ ಮಗ ಯಾಕೋ ಮಗ ಇಷ್ಟು ಉದ್ದ ಡೈಲಾಗ್. ನನಗೆ ಅಂದ್ರೆ ಡೈಲಾಗ್ ಅಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾನು ಬರೆದಿರುವಂತ ಅಂದ್ರೆ ನಾನು ಇಡೀ ಗರುಡ ಗಮನ ಸಿನಿಮಾ 60 ಪೇಜಿಗೆ ಬಂದ್ರೆ ಇದು ಮೇ ಬಿ ಒಂದ್ 2-3 ಸೀನ್ ಕೇಳಿದ್ರೆ ಒಂದು 10 ಪೇಜಿಗೆ ಬರ್ತಾ ಇತ್ತು. ನಾನು ಹೇಳಿದೆ, ಗುರು ಇದು ಬೇಡ ಗುರು, ಇಷ್ಟು ಡೈಲಾಗು ಬೇಡ ಇದು ಹೇಳಿದ್ದೀನಿ. ಆ ಸೀನಲ್ಲಿ ಅದನ್ನೇ ಹೇಳಿದ್ವಿ, ಈ ಸೀನಲ್ಲಿ ಅದನ್ನೇ ಹೇಳಿದ್ವಿ, ಜಗಳ ಆಡ್ತಾ ಇದ್ದೆ. ಬಿಕಾಸ್
ಫೈನಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಗೋಲಿ ಕೆಲಸ ಮಾಡ್ತಾ ಇದೀವಿ. ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು. ಯಾಕಂದ್ರೆ ಎಲ್ಲಾ ಟೈಮಲ್ಲಿ ಈ ಅವಕಾಶ ಸಿಗಲ್ಲ. ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು, ಭಾವನಾ ಅವರಿದ್ದಾರೆ, ಜೊತೆಗೆ ನಮ್ಮೆಲ್ಲ ಹುಡುಗರು ಇದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಆಮೇಲೆ ರಿತನ್ಯ ಇದ್ದಾಳೆ, ಜೊತೆಗೆ ಮಗ ನೀನಿದ್ಯಾ, ಮಾಂತ್ಯ ನೀನಿದ್ಯಾ. ಸೊ ಇವರೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ರೆ, ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ. ರಚಿತಾ ರಾಮ್ ಅವರಿದ್ದಾರೆ, ಆಮೇಲೆ ಬೈಬೋದವರು. ಸೊ ಎಲ್ಲರೂ ಇದ್ದಾಗ ಒಂದು ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ. ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಮಾಸ್ತಿ ಅವರು ಬಹಳ ಚೆನ್ನಾಗಿ ಬರ್ತಿದ್ದಾರೆ ಸರ್ ಡೈಲಾಗು. ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ, ಅಷ್ಟೇ. ಕೋಲಾರ ಸ್ಲ್ಯಾಂಗ್ ಬಗ್ಗೆ ಸರ್. ಕೋಲಾರ ಸ್ಲ್ಯಾಂಗ್ ಆ ಮಂಜ ಅವನು ಈ ಮಗ ನೀವು ಒಂದು ಡೈಲಾಗು ಹೇಳಿಲ್ಲ, ನಮಸ್ಕಾರಗಳು ಅಲ್ಲಿ ಮುಗಿದಿತ್ತು, ಆಮೇಲೆಲ್ಲ ಬೆಂಗಳೂರಲ್ಲೇ ಬಂತಲ್ಲ ಮಗ. ಬಟ್ ಬಹಳ ಕಷ್ಟಪಟ್ಟಿದ್ದಾನೆ ಪಾಪ ಅವನು. ಅಂದ್ರೆ ಪ್ರತಿ ಸತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಶ್ ಮಾಡಿ, ನಾನ್ ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ, ಸರಿ ನಾ ಇದು ಕರೆಕ್ಟ್ ಆಗಿ ಬಂತ, ಇದು ಕರೆಕ್ಟ್ ಆಗಿ ಬಂತ ಅಂತ. ಸೊ ಥ್ಯಾಂಕ್ ಯು ಮಗ. ಅಂದ್ರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು, ಬಹಳ ನನಗೆ ಖುಷಿ ಕೊಟ್ಟಂತ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅಂದ್ರೆ ಅವರು ದುಡ್ದಂತ ರೀತಿ ಇದೆಯಲ್ವಾ, ನಂಗೆ ಬಹಳ ಖುಷಿ ಆಯ್ತು. ಸ್ವಾಮಿಗೂ ಬಹಳ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ಅಷ್ಟೇ ಅಲ್ವಾ? ಬೇರೆ ಹೆಸರು ಮಿಸ್ ಮಾಡ್ದ ಇಲ್ಲ ಅಲ್ವಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನೀವು ವೇದಿಕೆ ಮೇಲೆ ಇರಿ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸರ್ವೈವರ್ ವಿಜಯ್ ಸರ್ ವೇದಿಕೆ ಮೇಲೆ, ಲ್ಯಾಂಡ್ ಲಾರ್ಡ್ ಸಿನಿಮಾದ ನಾಯಕ, ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್. ಎಸ್ ಸರ್, ಲ್ಯಾಂಡ್ ಲಾರ್ಡ್ ಟೀಸರ್, 2 ಟೀಸರ್ ನೋಡಿದ್ವಿ. ನಿಜಕ್ಕೂ ಸರ್ವೈವರ್ ಹಾಗೂ ರೂಲರ್ ಇಬ್ಬರ ಮಧ್ಯೆ ನಡುವಂತಹ ಜಟಾಪಟಿ ನಮ್ಮ ಒಂದು ಥಿಯೇಟರ್ ನಲ್ಲಿ ಧೂಳು ಎಪ್ಸೋದಂತೂ ಗ್ಯಾರಂಟಿ. ಸೊ ನಿಮಗೆ ವೈಯಕ್ತಿಕವಾಗಿ ಇರುವಂತಹ ಲ್ಯಾಂಡ್ ಲಾರ್ಡ್ ಬಗೆಗಿನ ಎಕ್ಸ್ಪೆಕ್ಟೇಷನ್ಸ್, ಅನುಭವಗಳು, ಸಿನಿಮಾ ಬಗ್ಗೆ ಮಾತುಗಳು. ಎಲ್ಲ ಪತ್ರಕರ್ತರಿಗೂ, ಟಿವಿ ಮಾಧ್ಯಮದವರಿಗೂ ಮತ್ತು ಯೂಟ್ಯೂಬರ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಪಾಪ ಶೆಟ್ಟರಿಗೆ ನಿದ್ದೆ ಇಲ್ಲ. ಬಂದಾಗಲೇ ನಾನು ಅದೇ ಅಂದ್ಕೊಂಡೆ, ಅವರ ಎನರ್ಜಿ ಅವ್ರು ಒದ್ದಾಡ್ತಾ ಇದ್ದಾರಲ್ಲ. ಯಾಕಂದರೆ ಆರ್ಟಿಸ್ಟಿಗೆ ಮಾತ್ರ ಗೊತ್ತಾಗುತ್ತೆ ಆ ನಿದ್ದೆ ಕೆಟ್ಟು ಒಂದು ಫಂಕ್ಷನ್ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು. ಅದು ಸಾರಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿ ಒಂದು ಕಾಲದಲ್ಲಿ, ಈ ಒಂದು ಕಾಲ ಅಂದರೆ ಒಂದು 20 ವರ್ಷದ ಮುಂಚೆ, ನಂತಾವಿರೋದು 15 ರೂಪಾಯಿಗೆ 2 ಟೊಮೊಟೊ ಖಾನೋಣ ಅಂತ ನಾನು ಬಂದೆ. ಒಂದು ಮೊಟ್ಟೆಯ ಕತೆ ಅಂತ ಇವರು ಬಂದರು. ಅವತ್ತು ನನ್ನನ್ನು ಯಾವ ಮಟ್ಟಕ್ಕೆ ಆಡ್ಕೊಂಡಿದ್ರು ಅದೇ ಮಟ್ಟಕ್ಕೆ ಆಡ್ಕೊಂಡ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ನಿಮ್ಮನ್ನಿಬ್ಬರನ್ನು. ಕೊನೆಗೆ ನಾನೇ ಸರ್ವೈವರು, ನೀವೇ ರೂಲರ್ ಆದ್ರಿ. ಸೊ ಹಂಗಾಗಿ ನಮ್ಮನ್ನು ಆಡ್ಕೊಂಡಂಥ ಎಲ್ಲ ಮಹಾಶಯರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಕಪ್ಪು ಮೊಟ್ಟೆ ನೋಡಿ, 2 ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಆಗುತ್ತೆ. ಸೊ ಹಂಗಾಗಿ ಅದನ್ನು ಪ್ರೂವ್ ಮಾಡಿದ್ದೀವಿ, ಮಾಡ್ತೀವಿ ಕೂಡ, ಬಿಡೋದಿಲ್ಲ. 100% ಮಾಡ್ತೀವಿ. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಬಂದಿರೋದು. ಅದಕ್ಕೆ ಅಷ್ಟೊಂದು ಸಹಿಸಿರೋದು, ಅದಕ್ಕೆ ಅಷ್ಟೊಂದು ಸಹಿಸ್ತಾ ಇರೋದು, ಅದಕ್ಕೆ ಅಷ್ಟೊಂದು ತುಂಬ ಅಬ್ಸರ್ವ್ ಕೂಡ ಮಾಡ್ತಾ ಇದ್ದೀವಿ. ಇರಲಿ, ಅದು ಮುಂದೆ ಮಾತಾಡೋಣ. ಇನ್ನೂ ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ. ಯಾಕೆಂದರೆ ನೀವು ಇಲ್ಲಿ ಬಂದಾಗ, ನಾವು ಫಸ್ಟ್ ಇದನ್ನು ನಿಲ್ಲಿಸಿದಾಗ ನನ್ನ ತಲೆಗೆ ಹೋಗಿದ್ದೆ. ಅದು ಹಿಂದೆ ನಾವಿಬ್ಬರು ಅನುಭವಿಸಿದಂಥ ನೋವು, ಅವಮಾನ. ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು, ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅವಾಗ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು, ಆ ರೋಡಲ್ಲಿ ಕಮೆಂಟ್ ಮಾಡೋರು, ಏರಿಯಲ್ಲಿ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಶ್ರೀಕಾಂತ್, ಆರಾಮಾಗಿರು. ನೀನೇ ಕಮೆಂಟ್ ಮಾಡಿ ವಿಷಲ್ ಹೊಡಿಸ್ತೀಯ ಅಂದಮೇಲೆ ಯಾಕಪ್ಪ ಹೆದರ್ಕೋತೀಯ? ಹೆದರ್ಕೋಬೇಡ, ಅದು ಇದ್ದಿದ್ದೆ. ಅದು ಅಂತೆ ಕಾಯಿಲೆ ಮನುಷ್ಯನಿಗೆ. ಯಾವತ್ತಿದ್ರು ಬಿಟ್ಬಿಡ್ಬೇಕು, ಅದನ್ನು ತಲೆಗೆ ಹಾಕ್ಕೋಬಾರ್ದು. ಚಟೆ ನಿಮ್ಗೆ ತುಂಬ ಸಮಯ ವೇಸ್ಟ್ ಮಾಡಲ್ಲ ಪಾಪ ನಾನು. ಯಾಕಂದ್ರೆ ನಾನು ಎಲ್ಲರನ್ನೂ ಮಾತಾಡಬೇಕು. ಮೊದಲನೇದಾಗಿ ಸತ್ಯಪ್ರಕಾಶ್ ಸರ್ನ ತಂದುಕೊಟ್ಟಂಥ ಜಡೇಶ್, ನಿಮ್ಗೆ ದೊಡ್ಡ ಧನ್ಯವಾದ. ಕಥೆನ ಸೆಲೆಕ್ಟ್ ಮಾಡಿದಂಥ ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನಾನು ಫಸ್ಟು ಜಡೇಶ್ ಹೇಳಿದ್ದು ಕಥೆನ ಅವ್ರ ಮಗ ಕೇಳ್ತಾರೆ ಅಂತ. ಹೌದಾ, ಅವ್ರ ಮಗ ಕೇಳ್ತಾರೆ?
ಸರಿ ಹೇಳು, ದಯವಿಟ್ಟು ಹೇಳು. ಯಾಕೆಂದರೆ ಈ ಕತೆ ಹೆಂಗೆ ಆಯಿತು ಅನ್ನೋದನ್ನ ಒಂದು ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಷಯ, ಇಂಟ್ರೆಸ್ಟಿಂಗ್ ಜರ್ನಿ. ಅಬೌಟ್ 2 years ನಾನು ಜಡೇಶ್ ಒಟ್ಟಿಗೆ. ಜಡೇಶ್ ಏನು ನೋವು ತಿಂದರು, ಎಷ್ಟು ಅನುಭವಿಸಿದ್ರು, ಹೆಂಗೆ ಒಂದು ಪುಟ್ಟು ಮಗು ಥರ ಹತ್ಬಿಟ್ರು, ಅದೆಲ್ಲ ನೆನೆಸ್ಕೊಂಡಾಗ ನನ್ನ ಅವತ್ತಿನ ದಿವಸ ನಾನು ಎಂಥ ದಡ್ರ ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಅಂತ ಅನ್ಸ್ಕೊಂಡ್ವಿ. ನಾನು ಅನ್ಕೊಂಡೆ ಮನಸ್ಸಲ್ಲಿ. ಆದರೆ ಇಲ್ಲ, ಒಬ್ಬ ಬುದ್ಧಿವಂತರ ಕೈಯಲ್ಲಿ ಹೋಗಿ ಹೇಳಿದ್ದೆ ಅನ್ನೋಕ್ಕೆ ಅವ್ರಿಗಿನ್ನ ನೀನು ದೊಡ್ಡವರಾದೆ ಕಣಪ್ಪ, ವಯಸ್ಸಲ್ಲಿ ಚಿಕ್ಕವನಾದರೂ ತುಂಬ ದೊಡ್ಡವನಾದೆ ನೀನು. ಸತ್ಯಪ್ರಕಾಶ್ ಅವ್ರ ಬಗ್ಗೆ ನೀವೇನು ರೆಗ್ಯುಲರ್ ಗಾಂಧಿನಗರದವ್ರ ಥರ ಇಲ್ಲ. ಅವ್ರು ಒಂದೇ, ನಾನು 23ಕ್ಕೆ ಬರ್ತೀನಿ, ಅವ್ರು ಯಾರು ಬರಲಿ, ನಾನು ಬಂದೇ ಬರ್ತೀನಿ, ಏನಿವಾಗ ಈ ಹಠಾನೇ ನಮ್ಮನ್ನು ಕರ್ಕೊಂಡ್ಬಂದಿರೋದು. ಹಂಗಾಗಿ ನಿಮ್ಮನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೋಬೇಕು, ಮರೆಯೋಗಿಲ್ಲ ನಿಮ್ಮನ್ನು ನಾನು ಯಾವತ್ತೂ. ಅದ್ಬಿಟ್ಟು ಎಲ್ಲ ಕಲಾವಿದರಿದ್ರೆ ಇಲ್ಲಿ ನಾನು ಶೆಟ್ರು ಸೇರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಮಾಡಿರೋ ಜೊತೆ ನೀವೆಲ್ಲ ಮಾಡಿರೋದಕ್ಕೆ ಇವತ್ತಿಷ್ಟು ದೊಡ್ಡ ಕಳೆ ತುಂಬಿಕೊಂಡಿದೆ. ಇದು ಮಿತ್ರ ಆಗ್ಬೋದು, ಶಿಶಿರ ಆಗ್ಬೋದು, ಹೆಸರಪ್ಪ ಮಹಾಂತೇಶ, ನಮ್ಮ ಭಾವನಾ ಅವರು, ಏನಪ್ಪ ಅಭಿ, ಮತ್ತೆ ನಮ್ಮ ಇನ್ನೊಬ್ಬ ರಾಕೇಶ್ ಇದ್ದಾರೆ ಅದ ರಾಕೇಶ್ ಒಂದು ಭಯಂಕರವಾದ ನಟ, ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ. ನಾನು ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಹಾಗಾಗಿ ಎಲ್ಲ ಸೇರಿ ಆ್ಯಕ್ಟ್ ಮಾಡೋದಕ್ಕೆ ಇವತ್ತು ನಾವಿಬ್ಬರು ಇಲ್ಲಿ ನಿಂತ್ಕೊಂಡಿದ್ದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ, ನೀವೆಲ್ಲ ಹೆಗ್ಲು ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಬಂದಿಲ್ಲಿ ಇವತ್ತು. ಅದನ್ನು ಹೊರಗಡೆ ಇನ್ನೇನು 23ನೇ ತಾರೀಕು ಹೊರಗಡೆ ಬಂದು ಮಾತಾಡ್ತೀವಿ. ಸೊ ಹಾಗಾಗಿ ನಿಮ್ಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಮಕ್ಳ ವಿಷಯ ಬಂದರೆ ಭಾವನಾ ಅವರು, ರಚಿತಾ ರಾಮ್ ಅವರು, ನನ್ನ ಮಗಳು ರಿತನ್ಯ, ಮತ್ತು ಮಾಡಿದಂಥ ಮಿಕ್ಕಿದೆಲ್ಲ ಹೆಣ್ಮಕ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಮಾತು ಕಡಿಮೆ ಇದ್ರೂ ತುಂಬ ಅರ್ಥಗರ್ಭಿತವಾಗಿರಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ ಶ್ರೀಕಾಂತು, ಮತ್ತು ನಮ್ಮ ಮಂಡ್ಯದ ನೀನಮ್ಮ ಮಂಜು, ಎಲ್ರಿಗೂ ಧನ್ಯವಾದಗಳು. ಮತ್ತು ಇಡೀ ಟೀಮ್, ನೀವು ಯಾರು ವರ್ಕ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ, ಆ್ಯಸ್ ಇಟ್ ಈಸ್ ಈಗ ನಾನು ಶೆಟ್ರು ಇಬ್ಬರೂ ಡೈರೆಕ್ಷನ್ ಟೀಮ್ ಮೇಲೆ ರೇಗ್ತಾನೆ ಇರ್ತೀವಿ. ಲಾಸ್ಟ್ ಡೇನೋ ಅವನ ಮೇಲೆ ರೇಗ್ಬಿಟ್ಟೆ ನಾನು, ಅವಿನಾಶ್ ಮೇಲೆ. ಎಲ್ಲ ಕಡೆ ಅವನು ಅವಿನಾಶ್ನಲ್ಲಿ ಅಂತ ಒಂದೇ ಕಣಪ್ಪ. ನಾವು ಸ್ವಲ್ಪ ನಾವು ಯಾರೋ ನಮ್ಮನ್ನು ಅಂದಂದು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನ ನೋಡ್ತಾ ಇರ್ತೀವಿ, ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ. ಸೊ ತುಂಬ ಪರ್ಫೆಕ್ಟ್ ಆಗಿದ್ದಾಗ ಏನು ಸಣ್ಣದೇನೋ ತಪ್ಕೊಂಡ್ರೆ ಬೈದಿರ್ತೀವಿ, ಕ್ಷಮಿಸ್ಬಿಡಿ ದಯವಿಟ್ಟು, ಯಾರೂ ತಪ್ಪು ತಿಳ್ಕೊಬಿಡಿ. ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು ನಮಗೆ. ಇದರ ಜೊತೆಯಲ್ಲಿ ನನಗೆ ಒಂದೇ ಆಸೆ ಇತ್ತು, ಈ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ. ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮೂಟೆ ಕಥೆ ಎಲ್ಲ ನೋಡಿ, ಇಂಥ ಕಲಾವಿದನಯ್ಯ, ಎಷ್ಟು ಡೇರ್ನೆಸ್ ಇದೆ, ಅಷ್ಟು ಚೆನ್ನಾಗಿ ಅವ್ರು ಪೋರ್ಟ್ರೇ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು. ಬಹುಶಃ ನಾನೇನು ಅನ್ಕೊಂಡಿದ್ದು ಅಂದರೆ, ಯಾರ್ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವರೆಲ್ಲ ನೋಡಿ ನನ್ನ ಅಲ್ಲಿಗೆ ನಾನು ಹಿಂಗೆ ಅನುಭವಿಸ್ದೆ ಅಲ್ವಾ ಅಂದ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆಲೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡೋಗಿಲ್ಲ. ಲೈಕ್ ಶೆಟ್ರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈಸ್ ಅ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಇರುತ್ತಲ್ಲ, ಹಂಗೆ ನೋಡಿದ ತಕ್ಷಣ ಒಂದು ಗಂಟ್ಕೊಬೇಕು ಅನ್ಸುತ್ತೆ. ಆ ಥರ ಒಂದು ಶಕ್ತಿ ಇರುವಂಥ, ಆ ಥರ ಒಂದು ಬ್ಲೆಸ್ಸಿಂಗ್ ಇರುವಂಥ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ, ಅದ್ಯಾವುದು ಸುಮ್ಮನೆ ಸುಳ್ಳು ಅಲ್ಲ. ಶೆಟ್ರು ಮಾತಾಡೋದು ಒಂದು ಸೇಕ್ರೆಡ್ ಸೋಲ್ ಅಂತ ಹೇಳ್ಬೋದು. ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಸೊ ಹಂಗಾಗಿ ಅಲ್ಲೊಂದು ಎನರ್ಜಿ ಇದೆ. ಆ ಎನರ್ಜಿ ನಾವಿಬ್ಬರು ಇನ್ನೂ ತುಂಬ ಸಾಧಿಸೋದಿದೆ, ಸಾಧನೆ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ. ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ನಾನು ಆ ವಿಷಯದಲ್ಲಿ. ನಾನು ಯಾವತ್ತೂ ಈ ಥರ ಬಿಲ್ಡಪ್ ತೆಗಿತಾರೆ, ಆ ಥರ ಎಲ್ಲ ದಯವಿಟ್ಟು ತೆಗಿಯಪ್ಪ. ನಾನು ಯಾವತ್ತೂ ನನಗೆ ಪಾತ್ರಗಳು ಮುಖ್ಯವಾಗಿರಬೇಕು ಹೊರತು ಅವ್ರ್ಯಾರೋ ನನ್ನ ಓವರ್ಟೇಕ್ ಮಾಡ್ತಾರೆ, ನನಗೆ ಯಾವತ್ತೂ ಅದಿಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ, ಅಂದ್ಕೊಳ್ಳೋದಿಲ್ಲ. ನನಗೆ ನೀವು ಬಂದು ನಿಂತಾಗಲೇ ಅನ್ನಿಸ್ತು. ಆಮೇಲೆ ನಿಮ್ದು ಇನ್ನೊಂದು 2-3 ಶಾರ್ಟ್ ನೋಡಿದೆ ನಾನು ಜಡೇಶ್ ತೋರಿಸಿದಾಗ. ಅದು ನೋಡ್ಬಿಟ್ಟು ಹೇಳಿದೆ, ಈ ಥರ ನಮಗೊಂದು ಕತೆ ಮಾಡೋಣ ಈ ಥರ ಅಂತ. ಸೊ ಇನ್ನೇನು 23ನೇ ತಾರೀಕು, ತುಂಬ ದಿವಸಗಳಿಲ್ಲ. ಈಗಾಗಲೇ ಇಡೀ ಟೀಮ್ ಪ್ರಮೋಷನಲ್ಲಿ ಕೂತಿದ್ದೀವಿ ಈಗ. ಸೊ ಹಾಗಾಗಿ ಶೆಟ್ರೆ ತಾವು ಕೂಡ ಅಪ್ ಟು 23ವರೆಗೂ ಒಂದೊಂದೇನೋ ಸಿನಿಮಾ ಬಗ್ಗೆ ಮರೀದಿರ
ನನಗೋಸ್ಕರ ಒಂದೇನೋ ವಿಷಯ ಆಗ್ತಾ ಆಗ್ತಾ ದಯಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇಲ್ಲ ಇವತ್ತಿಂದ ಅದಕ್ಕೆ ಶುರು ಮಾಡೋಣ ಇವತ್ತೇ ಹೌದು ನಾನು ಸ್ವಲ್ಪ ಈ ಸಿನಿಮಾ ಹತ್ರ ಬಂದಾಗ ತುಂಬಾ ತಲೆ ಕೆಡಿಸ್ಕೊ ಇವತ್ತಿಂದ ನಾನು ಪ್ರಾಮಿಸ್ ಮಾಡಿ ಅಲ್ಲ ಇಷ್ಟು ಕ್ಯಾಮ್ರಾ ಮುಂದೆ ಆಗೋಯ್ತು, ಫೋನ್ ಅಲ್ಲಿ ಆಗಿರೋ ಸಂಭಾಷಣೆ ಅಲ್ಲ, ಕ್ಯಾಮ್ರಾ ಮುಂದೆ ಆಗೋಯ್ತು. ಇವಾಗ ಏನು ಆಪ್ಷನ್ ಇಲ್ಲ ಸರ್ಗೆ. ಸೊ ಹಾಗಾಗಿ ಇವತ್ತಿಂದ ಪ್ರಮೋಷನ್ ಇಬ್ರು ಅಪ್ ಟು 23 ಬಿಡೋದು ಬೇಡ, ಆದರೆ ಫಸ್ಟ್ ಡೇ ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ. ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ, ಬನ್ನಿ, ಒಟ್ಟಿಗೆ ಸಖತ್ತಾಗಿರುತ್ತೆ, ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ. ಒಂದು ನಿಜವಾಗ್ಲೂ ಒಂದು ದೊಡ್ಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೂಡ ಕೊಟ್ಟಿರುವಂಥ ಜಡೇಶ್, ನಾನು ಕೂಡ ನಿಮ್ಗೆ ತುಂಬ ಆಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ ನಿನಗೂ ಕೂಡ ಚಿರಋಣಿಯಾಗಿರ್ತೀನಿ. ಸತ್ಯಪ್ರಕಾಶ್ ಸರ್, ಒಂದೇ ಒಂದು ಕಿವಿ ಮಾತು ನೋಡಿ, ಇವಾಗಲೂ ಹೇಳ್ತೀನಿ, ಜಡೇಶ್ ಈಗಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕತೆ ರೆಡಿ ಮಾಡ್ಕೊಳ್ಳಿ. ಅಲ್ಲಲ್ಲ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮಲ್ಲಿ ಯಾವಾಗಲೂ ಆಗೋದು ಹಿಂಗೇನೆ, ಕಾಂಬಿನೇಷನ್ಗಳು ಕಟ್ಟಿ ಹೊಡೆದಾಗ ಕಟ್ಟಿ ಮ್ಯಾಚ್ ಹೊಡಿತೀವಲ್ಲ, ಟಕ್ಕಂತ ಎಲ್ಲ ಪ್ಲೇಯರ್ಸು ದೂರ ದೂರ ಆಗೋಗ್ಬಿಡ್ತೀವಿ. ಆ ದೂರ ಆಗಿರೋದೇ ನಮ್ಮ ವೀಕ್ನೆಸ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ನಾವೇನು ಹೇಳ್ಬೋದು ಅಂದರೆ, ನಿರ್ದೇಶಕನ ಬಿಡಬೇಡಿ, ಚೆನ್ನಾಗಿ ಸಾಕ್ಕೊಡಿ. ಯಾಕಂದ್ರೆ ನೀವು ನಾಟಕ ಮಾಡಲ್ಲ, ಮೋಸ ಮಾಡಲ್ಲ, ಸ್ವಲ್ಪ ಮುನ್ಸ್ಕೊತೀರಾ, ಇಲ್ಲ ಫೋನ್ ಎತ್ತಲ್ಲ, ಇಲ್ಲ ಕೈ ಸಿಕ್ಕಲ್ಲ, ಮೂರೇ ತಾನೆ. ಇದು ನಮಗೆ ಕಾಮನ್ ಆಗ್ಬಿಟ್ಟಿದೆ. ಹಂಗನ್ಬಿಟ್ಟು ನೀವು ಕೆಟ್ಟವರಲ್ಲ, ನೀವು ದಿಲ್ದಾರ್, ನೀವು ನಿಮ್ಮ ದಿಲ್ಲಿಗೆ ನಾನು ಹ್ಯಾಟ್ಸ್ ಆಫ್, ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ನನ್ನ ಕಡೆ. ಯಾರು ಬಂದ್ರೂ ನಾನು ನಿಂತ್ಕೊಂತೀನಿ ಅಂತೀರಲ್ಲ, ಅದೇ ನಿಮ್ಗೆ ದೊಡ್ಡ ಶಕ್ತಿ. ಸೊ ಹಾಗಾಗಿ ಇವಾಗಲೇ ಜಡೇಶ್ನ ಲಾಕ್ ಮಾಡಿ, ಬೀಗದಕ್ಕೆ ಎಲ್ಲ ನಾವಿದ್ದೀವಿ, ನಮ್ಮನ್ನು ಯೂಸ್ ಮಾಡಿ, ಬಿಡಬೇಡಿ. ಸ್ವಾಮಿ ಬಗ್ಗೆ, ಸ್ವಾಮಿ ಜೊತೆಲಿ ಕರ್ಣ, ಸ್ವಾಮಿ ಗೊತ್ತಿಲ್ಲ, ಕೆಲವ್ರದ್ದು ಕೈ ರುಚಿ ಅಡುಗೆಯಲ್ಲಿ ಸುಮ್ಮನೆ ಹಂಗೆ ಹಾಕಿದ್ರೆ ಅಡುಗೆ ಆಗುತ್ತೆ, ತುಂಬ ರುಚಿ ಅಂತಾರಲ್ಲ, ಹಂಗೆ ಎಲ್ಲ ಕೊಟ್ಟಿದ್ವಿ, ಇದರಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ ಪ್ರೊಡ್ಯೂಸರು. ಸ್ವಾಮಿ ಹಂಗೆ ಇಟ್ಕೊಂಡ ಅಂದರೆ ಕ್ಯಾಮ್ರಾನ, ಅದೇನೋ ಗೊತ್ತಿಲ್ಲ, ಅದು ಮ್ಯಾಜಿಕ್, ಅದು ಅಷ್ಟು ಅದ್ಭುತವಾಗಿ ನನಗೊಬ್ಬ ತಮ್ಮ ಅವನು. ಸೊ ಹಂಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ, ಯಾಕಂದರೆ ಅವ್ನು ಚಿಕ್ಕವನಿಂದ ನಾನು ನೋಡಿದ್ದೀನಿ. ಜೊತೆಲಿ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದರೆ, ಅದ್ರ ರಿಸಲ್ಟೇ ನಮ್ಮ ಈ ಟೀಸರ್ ಆಗ್ಬೋದು, ಸಿನಿಮಾ ಆಗ್ಬೋದು, ಅದ್ಭುತವಾದ DOP ನಮ್ಮ ಸ್ವಾಮಿ. ಒನ್ಸ್ ಅಗೇನ್ ಕರ್ಣ, ನೀನು ಕೂಡ ಬಂದಿಲ್ಲ, ಸುಮಾರು ನಿನಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಯಲ್ಲಿ ಜಡೇಶ್ನ ತುಂಬ ಒಳ್ಳೆ ಗೆಳೆಯನಾದ ಸುಧಾಕರ್ ಆಚೆ ಬರಲ್ಲ, ಸುಧಾಕರ್ ಆಚೆ ಬರಲ್ಲ, ಮಾತಾಡಲ್ಲ, ಏನೂ ಮಾಡಲ್ಲ, ಬರೀ ಜಡೇಶ್ಗೆ ಸಪೋರ್ಟ್ ಮಾಡ್ಕೊಂಡಿರ್ತೀನಿ. ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಅದ್ಭುತವಾದ ಮನುಷ್ಯ. ಭಾಳ ಖುಷಿ ಆಗುತ್ತೆ ಶೆಟ್ಟರ್ ನನಗೆ. ಏನಾನ ಆಗಲಿ, ಆತನ ಪಾಡಿಗೆ ಆತ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು. ನಿಜವಾಗ್ಲೂ ನಿಮ್ಮಂಥವ್ರು ನಮಗೂ ಕೂಡ ಬೇಕು, ಸಿಗೋದು ಕಷ್ಟ ನಮ್ಗೆ, ಏನು ಮಾಡೋದು, ಈ ಅಷ್ಟು ಭಯಂಕರವಾದ ಕಾಲ ಇವಾಗ. ನನಗೊಂದು 2-3 ಕೋಟಿ ದಯವಿಟ್ಟು. ಈ ಮಧ್ಯೆ ಇನ್ನೂ 2-3 ಸಾಂಗ್ ರಿಲೀಸ್ ಮಾಡ್ತೀವಲ್ಲ, 3 ಸಾಂಗ್ ರಿಲೀಸ್ ಮಾಡ್ತೀವಿ. 13ನೇ ತಾರೀಕು ಯಾವ ಸಾಂಗಪ್ಪ? 13ನೇ ತಾರೀಕು ನಿಂಗವ್ವ ಅಂತ ಒಂದು ತುಂಬ ಒಳ್ಳೆ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಅವತ್ತು ಕೂಡ ಹಿಂಗೆ ಎಲ್ಲೂ ಹೀಗೆ ಸೇರಿ ಅದನ್ನ ಎಂಜಾಯ್ ಮಾಡೋಣ. ಅದಾದ್ಮೇಲೆ ರಿತನ್ನಿ ಅದೊಂದು ಸಾಂಗ್ ಮಾಡ್ತೀವಿ. ಅದಾದ್ಮೇಲೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಈ ಥರದ ಎಲ್ಲ ಮತ್ತೆ ಸೇರಿ ಫುಲ್ಲು ಎಂಗೇಜಿಂಗ್ ಆಗಿರ್ತೀವಿ. ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದ್ರ ಮೇಲೆ ಇರಲಿ. ನೀವೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅಂತ ಕೇಳ್ಕೊತಾ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಷ್ಟು ಕ್ಯೂಟ್ ಕನ್ವರ್ಸೇಷನ್ ಅಲ್ಲ, ವೆರಿ ನೈಸ್. ಇನ್ನು ಪತ್ರಿಕಾಗೋಷ್ಠಿ ಆರಂಭ ಮಾಡೋಣ ಸರ್. ಅವ್ರದ್ದು ಟೀಸರ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಪ್ರಶ್ನೆಗಳಿರುತ್ತೆ, ಎಲ್ಲ ಪತ್ರಕರ್ತರಿಗೆ ವೇದಿಕೆಯನ್ನು ಓಪನ್ ಮಾಡೋಣ. ಸೊ ಯಾರ್ಯಾರ್ದು ಪ್ರಶ್ನೆಗಳಿದೆ ನಿಮ್ಮ ಕಡೆಯಿಂದ ಕೇಳ್ಬೋದು. ಹಾಗೆ ಟೀಮ್ ಇಂದ ಇನ್ನೂ ಕೆಲವರು ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಈ ಒಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಜಡೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.
ಸೊ ಕಾಲ್ ಮಾಡಿ ಈ ಥರ ಒಂದು ಹಾಸ್ಟೆಲ್ ಹುಡುಗರು ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಅದರಿಂದ ಕಾಲ್ ಮಾಡಿ ಅವರು ಒಂದು ಸಿನಿಮಾ ಮಾಡಬೇಕು ಅಂದಾಗ ಲೈಕ್ ಯಾರು ಸರ್ ಲೀಡ್ ಅಂದಾಗ ವಿಜಯ್ ಸರ್ ಹಾಗೂ ರಾಜ್ಬಿ ಶೆಟ್ಟಿ ಅವರು ಇರ್ತಾರೆ ಅಂತ ಅಂದರು. ಒಂದು ಸೆಕೆಂಡ್ ತುಂಬ ಖುಷಿ ಆಯಿತು. ಏನಕ್ಕೆ ಅಂತಂದರೆ ಒಂದ್ಸಲ ನಾನು ಹೈಸ್ಕೂಲ್ ಟ್ಯೂಷನ್ಗೆ ಹೋಗ್ತಾ ಇದ್ದೆ ಮೈಸೂರಲ್ಲಿ. ಸರ್ ವಿಜಯ್ ಸರ್ ಬಂದು ಕರಿಚಿರತೆ ಶೂಟಿಂಗ್ ನಡೆಸ್ತಾ ಇದ್ರು. ಅವಾಗ ಒಂದು ಆಟೋಗ್ರಾಫ್ ಇಸ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಂದ ಈ ಸಿನಿಮಾದಲ್ಲಿ ಒಂದು ಪಂಚ್ ಹೊಡ್ಸ್ಕೊಳ್ಳೋ ತನಕ ನೋಡ್ಸ್ಕೊಂಡ್ರೆ ಓ ಮೈ ಗಾಡ್ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ರಾಜ್ ಸರ್ ಸೆಟ್ ಟೈಮಲ್ಲಿ ಮಾತಾಡಬೇಕಾದ್ರೆ ಒಂದು ಸಿನಿಮಾ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಒಂದಷ್ಟು ವಿಷಯನ ತಿಳ್ಕೊಂಡ್ವಿ. ಆ್ಯಂಡ್ ತುಂಬ ಲಕ್ಕಿ ಸರ್ ನಿಮ್ಮಿಬ್ಬರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಜೊತೆನೂ ಅಷ್ಟೇ, ರಾಕೇಶ್ ಬ್ರೋ. ಆ್ಯಂಡ್ ತುಂಬ ಖುಷಿ ಆಯಿತು. ಸ್ವಾಮಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ನಮ್ಮೆಲ್ಲರನ್ನೂ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಆ್ಯಂಡ್ ಸೂರಜ್ ಸರ್ ಹಾಗೂ ಸತ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು Jan 23ಗೆ ತುಂಬಾ ಕಾಯ್ತಾ ಇದ್ದೀನಿ, ಫುಲ್ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕೂಡ ಆಲ್ ದಿ ಎಲ್ಲ ಕಡೆ ಧೂಳು ಎಬ್ಬಿಸ್ತಾ ಇದೆ. ಇವತ್ತಂತೂ ಇನ್ನ ಕೆಲವೇ ಹೊತ್ತಿನಲ್ಲಿ ಆನಂದ್ ಆಡಿಯೋ ಸಂಸ್ಥೆನಲ್ಲಿ ಇದು ಲ್ಯಾಂಡ್ ಲಾರ್ಡ್ ಟೀಸರ್ ಬರುತ್ತೆ, ಸೆಕೆಂಡ್ ಟೀಸರ್. ಅವಾಗಂತೂ ಕೇಳೋದೇ ಬೇಡ. ಇನ್ನು ನೀವು ಸಿನಿಮಾದಲ್ಲಿ ಇದ್ದೀರಾ ಅಂತ ಅಂದ್ರೆ ಪಾತ್ರ ನಮ್ಮೆಲ್ಲರಿಗೂ ಕೂಡ ಗುಟ್ಟಾಗಿ ಉಳ್ಕೊಂಡಿದೆ. ಸೊ ರಿವೀಲ್ ಮಾಡ್ತೀರಾ ಏನ್ ನಿಮ್ ಪಾತ್ರ ಅಂತ? ಗುಟ್ಟಾಗಿ ಉಳ್ಕೊಳ್ಳಿಲ್ಲ, ಅಲ್ಲಿಂದಾನೇ ಲುಕ್ಸ್ ಕೊಡ್ತಾ ಇದ್ದಾರೆ ನಮ್ಮ ಡೈರೆಕ್ಟರು. ಏನು ಹೇಳ್ಬೇಡಿ ಅಂತ. ಎಲ್ಲರಿಗೂ ನಮಸ್ಕಾರ, ತುಂಬ ಧನ್ಯವಾದಗಳು ನಮ್ಮ ಲ್ಯಾಂಡ್ ಲಾರ್ಡ್ ದ ರೂಲರ್ ಟೀಸರ್ ಲಾಂಚಿಂಗ್ ಬಂದಿದ್ದಕ್ಕೆ. ರಾಜ್ ಅವರೇ ಸೂಪರ್ಬಾಗಿ ಕಾಣಿಸ್ತೀರಾ, ಸಕ್ಕತ್ತಾಗಿ ಕಾಣಿಸ್ತೀರಾ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಟೈಮ್ ಅವ್ರನ್ನ ಈ ಲುಕ್ಕಲ್ಲಿ ಶೂಟಿಂಗಲ್ಲಿ ನೋಡಿದಾಗ ಐ ವಾಸ್ ಲೈಕ್ ವಾವ್, ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಿಮ್ಗೆ ತುಂಬ ಜನ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ. ಹೇಳ್ತೀನಿ ನನ್ನ ಪಾತ್ರದ ಬಗ್ಗೆ ಇಷ್ಟೇ ಹೇಳ್ತೀನಿ. ಪದ್ಮ ಅನ್ನೋ ಕ್ಯಾರೆಕ್ಟರು ರಾಜ್ ಅವರು ಪೇರಾಗಿ ಮಾಡಿದ್ದೀನಿ. ತುಂಬ ಕಾಂಪ್ಲಿಕೇಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರ, ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರ. ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ್ಮೇಲೆ ನನ್ನ ಪಾತ್ರನ ನೆನೆಸ್ಕೊತಾರೆ. ಇಷ್ಟೇ ಹೇಳಬೇಕು ಅಂತ ಹೇಳಿದ್ದಾರೆ ಸರ್. ಇನ್ಫ್ಯಾಕ್ಟ್ ಮೊನ್ನೆ ಈವೆಂಟಿಗೆ ಕಾಲ್ ಮಾಡಿ ಕರೆದ್ರು, ನನ್ನ ಕರೆಯೋಕ್ಕೆ ಫೋನ್ ಮಾಡಿದಾಗ ಜಡೇಸರು ಏನಾದರೂ ವೈರಲ್ ಆಗಿ ಮಾತಾಡಮ್ಮ, ಎಲ್ಲರೂ ಥ್ಯಾಂಕ್ ಯೂನೇ ಅಂತಾರೆ, ಏನಾದರೂ ವೈರಲ್ ಆಗಿರೋಂಗೆ ಏನಾದರೂ ಮಾತಾಡು ಅಂತ. ಸೊ ಎಲ್ಲ ಜಿತ್ ತಿಳಿಸ್ಕೊತೀನಿ ಸರ್. ದಿನಕ್ಕೆ ಒಂದು ದಿನದಲ್ಲಿ 7 ಸೀರೆ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ನನಗೆ. ಕಾಡಿ ಬೇಡಿದ್ದೀನಿ ಶೂಟಿಂಗ್ ಮುಂಚೆ, ಪ್ಲೀಸ್ ಡೈಲಾಗ್ಸ್ ಕೊಡಿ. ಕೋಲಾರ ಡೈಲಾಗ್ಟಲ್ಲಿ ಬೇರೆ ಇರೋದು ನಮ್ಮದು ಭಾಷೆ. ಏನಿದ್ರು ನಾ ಲಾಸ್ಟಲ್ಲಿ ಅಷ್ಟು ಬೇಡಿದ್ದಕ್ಕೆ ಒಂದು 4 ಲೈನ್ ಮೆಸೇಜ್ ಮಾಡಿದ್ದಾರೆ, ಇಷ್ಟೇ ಡೈಲಾಗ್ ಬನ್ನಿ ಅಂತ. ಅದು ನನಗೆ ಐ ವಾಸ್ ಲಿಟಲ್ ನರ್ವಸ್ ಬಿಕಾಸ್ ರಾಜ್ ಅಂತ ಅಷ್ಟು ಬಿಗ್ ಆಕ್ಟರ್, ಕಮ್ ಆನ್, ಯು ಆರ್ ಸಚ್ ಅ ಹ್ಯೂಜ್ ಆಕ್ಟರ್. ಸುಮ್ಮನೆ ಹೇಳ್ತಾ ಇಲ್ಲ, ಸೀರಿಯಸ್ಲಿ ನರ್ವಸ್ ಆಗಿದೆ. ಸರ್ಗೂ ಹೇಳಿದೆ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು, ಎಂಬಾರಸ್ ಆಗ್ಬಿಡುತ್ತೆ ಏನಾದ್ರು ಡೈಲಾಗ್ಸ್ ಮರ್ತೋದ್ರೆ ನಾನು ಅಂತ. ಓ ರಾಜಣ್ಣ ಬನ್ನಿ, ನೀವು ಯಾಕೆ ವರಿ ಮಾಡ್ಕೊತೀರಾ ಅಂತ. ಅಷ್ಟು ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ರಾಜ್ ಅವ್ರನ್ನ ಮುಂಚೆನೂ ಪರಿಚಯ, ನಾವು ಆನಿಮಲ್ ಲವರ್ಸ್ ನಾವಿಬ್ರು. ಸೊ ಹಂಗೆ ಕನೆಕ್ಟ್ ಆದ್ವಿ ನಾವು. ನಿಜವಾಗ್ಲೂ ಹೇಳ್ತಾರೆ, ತುಂಬ ಈಸಿ ಆಗಿತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಪ್ರತಿಯೊಬ್ಬರೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೆಟ್ಟಲ್ಲಿ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಸೆಟ್ಟಲ್ಲಿ ಬಂದರೆ, ಒಂದು ಕಳೆ ಬಂದ್ಬಿಡುತ್ತೆ. ತುಂಬ ಕಲ್ತಿದ್ದೀನಿ, ನಿಮಗೆ ಗೊತ್ತಿಲ್ಲದೇನೆ ತುಂಬ ಕಲ್ತಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀನ್ಸ್ ಬಗ್ಗೆ ಎಲ್ಲ ಆಮೇಲೆ ಪ್ರಮೋಷನ್ ಟೈಮಲ್ಲಿ ಮಾತಾಡೋಣ. ಜಡೇ ಸರ್, ಥ್ಯಾಂಕ್ ಯು ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ. ಹೇಳ್ತೀನಿ ನಾನು ಗುರು ಶಿಷ್ಯರು ಫಿಲ್ಮ್ ನೋಡಾದ್ಮೇಲೆ ಫೋನ್ ಮಾಡಿದ್ದೆ ಸರ್ಗೆ. ಅವರು ಅವಾಗ ನಾನು ಮತ್ತೆ ನನ್ನ ನೆನೆಸ್ಕೊಂಡು ನನಗೆ ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಸರ್, ಸತ್ಯ ಸರ್, ನಮ್ಮ ಪ್ರೊಡ್ಯೂಸರ್ಸು ಒಂದು ಬಿಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಫಿಲ್ಮ್ಗೆ. ಫಿಲ್ಮ್ಗೆ ಏನು ಬೇಕೋ ಎಲ್ಲ ನೀಡಿದ್ದೀರಾ ಸರ್. ಈ ಲ್ಯಾಂಡ್ ಲಾರ್ಡ್ಗೆ ಏನು ಪ್ರಶಂಸೆ ಸಿಗ್ತಾ ಇದೆಯೋ ಅದು ನಿಮಗೆ ಸಲ್ಲಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ದುನಿಯಾ ವಿಜಯ್ ಸರ್, ಮೈ ಸೂಪರ್ ಸ್ಟಾರ್. ತುಂಬ ವರ್ಷದ ಪರಿಚಯ ನನಗೂ ಅವ್ರಿಗೂ. ಯಾವತ್ತೂ ಜೊತೆ ಕೆಲಸ ಮಾಡಿಲ್ಲ, ಇದ್ರಲ್ಲಿ ಒಂದೆರಡು ಸೀನ್ ಮಾಡೋ ಅವಕಾಶ ಸಿಕ್ತು ನಿಮ್ಮ ಜೊತೆ. ಹೋಪ್ಫುಲಿ ಆ ಟೈಮಲ್ಲೇ ನಾವು ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ. ಭೀಮಾ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ನಾನು ನಡ್ಕೊಂಡ್ ಬರ್ತಾ ಇದ್ದೀನಿ ಒಂದು ದಿವಸ ಶೂಟಿಂಗಿಗೆ. ಅಲ್ಲಿ ಗುಂಪಲ್ಲಿ ಒಂದಿಷ್ಟು ಜನ ಹುಡುಗರು ಕೂತಿದ್ರು, ನಂಗೆ ಗೊತ್ತಾಗ್ಲಿಲ್ಲ ಯಾರು ಅಂತ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಆಮೇಲೆ ಮತ್ತೆ ತಿರುಗಿ ನೋಡಿದ್ರೆ ನಮ್ಮ ದುನಿಯಾ ವಿಜಯ್ ಸರ್ ಚಿಕ್ಕ ಹುಡುಗರ ಥರ ನಿನ್ನ ಕಾಣಿಸ್ತಾ ಇದ್ರು ಅಲ್ಲಿ ಗುಂಪಲ್ಲಿ ಕೂತ್ಕೊಂಡು. ಸೊ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಸೊ ಅಷ್ಟೇ. 23rd ರಿಲೀಸ್, 23rd Jan ರಿಲೀಸು ಲ್ಯಾಂಡ್ ಲಾರ್ಡು. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ನಟ ನಟಿಯರು ಸಿಕ್ಕಾಪಟ್ಟೆ ಎಲ್ಲ ದೊಡ್ಡ ಸ್ಟಾರ್ಸ್ ಮಧ್ಯೆ ನಾನು ಕಾಣಿಸ್ಕೊಂಡಿದ್ದೀನಿ, ಲ್ಯಾಂಡ್ ಲಾರ್ಡ್ ಚಿತ್ರದ ಭಾಗ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.
ಥ್ಯಾಂಕ್ ಯು ವೆರಿ ಮಚ್ ಭಾವನಾ ಅವರೇ. ಆ್ಯಕ್ಚುಲಿ ಡೈಲಾಗ್ ಹೇಳ್ಸೋಣ ಅನ್ಕೊಂಡಿದ್ದೆ, ಆದರೆ ಕೋಲಾರ ಸ್ಲ್ಯಾಂಗು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಬನ್ನಿ. ನೆಕ್ಸ್ಟ್ ಪ್ರಮೋಷನ್ಸಲ್ಲಿ ಒಂದು ದೊಡ್ಡ ಡೈಲಾಗ್ ಯಾವುದಾದ್ರು ಹೇಳೋಣ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಬಂದಿರತಕ್ಕಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ತುಂಬ ಖುಷಿ ಆಗ್ತಿದೆ. ನಾನು ತುಂಬ ವರ್ಷಗಳಿಂದ ಒಂದು ಆಸೆ ಇತ್ತು ಸರ್, ವಿಜಯ್ ಸರ್ ಜೊತೆ, ರಾಜ್ ಸರ್ ಜೊತೆ ಯಾವತ್ತನ ಒಂದು ದಿನ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಅದೇ ಥರ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ. ನನ್ನ ಗುರುತಿಸಿ ನನ್ನ ಅಣ್ಣ KV ಸತ್ಯಪ್ರಕಾಶ್ ಅವರು, ಜಯೇಶ್ ಸರ್ ನನ್ನ ಕರೆದು ಒಂದು ಅವಕಾಶ ಕೊಟ್ಟರು. ತುಂಬ ಖುಷಿ ಆಗ್ತಿದೆ ಸರ್. ನಿಮ್ಗೆ ನಾನು ಯಾವಾಗೂ ಸದಾ ಚಿರಋಣಿಯಾಗಿರ್ತೇನೆ. ಇದೇ ಜನವರಿ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ನನಗಂತೂ ತುಂಬ ಸೆಟ್ಟಲ್ಲಿ ನಮ್ಮ ಸೂರಜ್ ಸರ್ ಇರ್ಬೋದು, ನಮ್ಗೆ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಜ್ ಸರ್ ಅಂತೂ ನನ್ನ ಸ್ವಂತ ತಮ್ಮನ ಥರನೇ ನೋಡಿಕೊಂಡು, ನಾನು ತಪ್ಪು ಮಾಡಿದಾಗೆಲ್ಲ ನನಗೆ ಹೇಳ್ಕೊಟ್ಕೊಂಡು ಸಿನಿಮಾದಲ್ಲಿ ಮಾಡಿಸಿದ್ದಾರೆ ಸರ್. ನಿಮ್ಗೆಲ್ರಿಗೂ ನಾನು ಚಿರಋಣಿ. ವಿಜಯ್ ಸರ್, ಸಣ್ಣ ವಯಸ್ಸಿಂದಲೂ ನಿಮ್ಮ ದೊಡ್ಡ ಅಭಿಮಾನಿ ನಾನು. ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ. ತುಂಬ ಜನ ಕೇಳ್ಕೊಂಡಿದ್ದೀನಿ ಕೂಡ, ಯಾರೂ ಅವಕಾಶ ಕೊಟ್ಟಿರಲಿಲ್ಲ. ನನಗೆ ಜಡೇಶ ಸರ್ ಅವಕಾಶ ಕೊಟ್ಟರು ಸರ್. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಜನವರಿ 23ನೇ ತಾರೀಕು ಹಿಂದೆ ಹೆಂಗ್ ಸಾರ್ಥಿ ಇತಿಹಾಸ ಸೃಷ್ಟಿ ಮಾಡಿತ್ತೋ, ಲ್ಯಾಂಡ್ ಲಾರ್ಡ್ ಸಿನಿಮಾ ಅದಕ್ಕೂ ಮೀರಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆ ಅಂದ್ರೆ ಜಡೇಶ ಸರ್ ಬರೆದಿರೋ ಕತೆ ಎಲ್ಲ ದಮ್ಮಿದೆ. ಆ ಕತೆಗೆ ಅಷ್ಟೇ ಜೀವ ತುಂಬಿದ್ದಾರೆ ನಮ್ಮ ವಿಜಯ್ ಸರ್, ರಾಜ್ ಸರ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಡೈಲಾಗ್ ಹೇಳ್ತಿದ್ದಾರೆ. ನಾನು ಮೊನ್ನೆ ಉತ್ತರ ಕರ್ನಾಟಕ ಹೋಗಿದ್ದೆ, ವಿಜಯ್ ಸರ್ದು ಒಂದು ಡೈಲಾಗ್ ಹೇಳಿದೆ, ಅದನ್ನ ಕೇಳ್ತಿದ್ದಾರೆ. ಹೇಳ್ಬೋದಾ ಸರ್ ನೀವು ಒಂದು ಅವಕಾಶ ಕೊಟ್ರೆ? ತಲೆ ತಗ್ಸಕ್ಕ ತಲೆ ಬಾಗಕ್ಕ ವ್ಯತ್ಯಾಸ ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಅದಿ. ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದನೇ ಬೆವರಾಗೋ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ನೋಡ್ಕೊಂಡು ಬೆಳೆದು ಇನ್ಸ್ಪಿರೇಷನ್ ಆಗ್ತಾವ. ನಿಮ್ ಡೈಲಾಗ್ಸ್ ಅಷ್ಟೇ ಚೆನ್ನಾಗಿ ಹೇಳ್ತಾರಲ್ಲ ಸರ್, ಎಷ್ಟು ಖುಷಿ ಪಡ್ತಾ ಇದ್ದಾರೆ. ವಿಜಯ್ ಸರ್ ರೇಂಜಗಂತೂ ಡೈಲಾಗ್ ಹೇಳಕ್ ಬಂದಿಲ್ಲ ಸರ್, ದಯವಿಟ್ಟು ಕ್ಷಮೆ ಇರಲಿ ಸರ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮಿಂದ ಸಿನಿಮಾಗೆ ಒಳ್ಳೇದಾಗ್ಲಿ, ಸಿನಿಮಾದಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಲ್ಲ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ಅಂತ. ಎಲ್ರಿಗೂ ನಮಸ್ಕಾರಗಳು. ನಾನು ಈ ಸಿನಿಮಾದಲ್ಲಿ ಕೋಲಾರ ಭಾಷೆ ಬರೆದಿದ್ದೀನಿ. ಇದು ಕರ್ನಾಟಕ ಮತ್ತೆ ಆಂಧ್ರ ಗಡಿ ಭಾಗದಲ್ಲಿ ಬರುವಂತ ಭಾಷೆ. ಅದಕ್ಕೆ ಸ್ವಲ್ಪ ಇದು ಉತ್ತರ ಕರ್ನಾಟಕ ತರ ಇರುತ್ತೆ, ಆದ್ರೆ ಇದು ಕೋಲಾರ ಭಾಷೆ. ಇನ್ನು ಈ ಸಿನಿಮಾಗೆ ಬಂದ್ರೆ ವಿಜಯ್ ಸರ್ಗೆ ಮತ್ತೆ ರಿತನ್ಯ ಮೇಡಮ್ ಅವ್ರಿಗೆ ಕೋಲಾರ ಭಾಷೆ ಗೊತ್ತಿರೋದ್ರಿಂದ ಅವ್ರಿಗೆ ಕಷ್ಟ ಆಗ್ಲಿಲ್ಲ. ಉಳಿದ ಆರ್ಟಿಸ್ಟ್ಗೆಲ್ಲ ತುಂಬಾ ಕಷ್ಟ ಆಯ್ತು. ಅದಕ್ಕೋಸ್ಕರ ಎಲ್ಲರೂ ಒಂದ್ ದಿವಸ ಮೊದಲೇ ಸೀನ್ ತಗೊಂಡು ವಾಯ್ಸ್ ನೋಟ್ ಕಳ್ಸ್ಕೊಂಡು ರೆಡಿಯಾಗಿ ಬಂದು ಆಕ್ಟ್ ಮಾಡಿದ್ದಾರೆ. ಮತ್ತೆ ರಾಜ್ ಸರ್ ಆಕ್ಚುಲಿ ಈ ಸಿನಿಮಾದಲ್ಲಿ ಅವ್ರು ಮಂಗಳೂರವರಾದ್ರೂ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇವರು ಕೋಲಾರ ಅವರೇ ಅನ್ನೋ ತರ ಮಾತಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ಆಮೇಲೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ಜಡೇಶ್ ಸರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಮತ್ತೆ ಯಾವಾಗ್ಲೂ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿದ ನಮ್ಮ ಡೈರೆಕ್ಷನ್ ಟೀಮ್ಗೂ ಥ್ಯಾಂಕ್ಸ್ ಹೇಳ್ತಾ, ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಲ್ಯಾಂಡ್ ಮಾರ್ಕ್ ಆಗ್ಲಿ ಅಂತ ಹೇಳ್ತಾ, ಇದ್ರಲ್ಲಿ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ನಮ್ಮ ಜಡೇಶ್ ಸಾರು, ನಿರ್ಮಾಪಕರ ಹೆಸರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಲ್ಯಾಂಡ್ ಮಾರ್ಕ್ ಗುಳಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಹಬ್ಬ ಜಸ್ಟ್ ಮುಗೀತು. ಆ ಗುಂಗು ಮುಗಿಯೋದ್ರೊಳಗೆ ಮತ್ತೊಂದು ಹಬ್ಬ ತಂದ್ಕೊಟ್ಟಿದ್ದೀರಿ ಜಡೇಶ್ ಅವರೇ, ಅದ್ಭುತ. ನವೆಂಬರ್ 1ರ ಗುಂಗಲ್ಲೇ ಇದ್ವಿ ನಾವು. ಅದ್ಭುತವಾದ ಟೀಸರ್. ಆ ಗುಂಗು ಮುಗಿಯೋದ್ರೊಳಗೆ ರಾಜ್ ಬಿ ಶೆಟ್ಟಿ ಅವ್ರನ್ನ ವೇದಿಕೆ ನಾವೆಲ್ಲ ನೋಡೋದು ಬಹಳ ಖುಷಿ ಅನ್ನಿಸ್ತಾ ಇದೆ. ಚತುರ್ಭಾಷಾ ಚತುರ ಅವರು ಬೇರೆ ಭಾಷೆಯಲ್ಲೂ ಹೋಗಿ ನಮ್ಮ ಕನ್ನಡದ ಕಂಪನ್ನ ಸಾರಿದಂತ ಕಲಾವಿದರು. ವಿಜಯ್ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸ್ ಆದ ಹೀರೋ. ವಿಜಯ್ ಸರ್ ಒಬ್ಬ ಹೀರೋ ಆಗಿ ಏನ್ ಪ್ರೂವ್ ಮಾಡಿದ್ದಾರೆ, ಅದೇ ರೀತಿ
ಭೀಮಾ ಸಲಗಾದ ಮೂಲಕ ತಾವು ದೊಡ್ಡ ನಿರ್ದೇಶಕ, ಒಳ್ಳೆ ನಿರ್ದೇಶಕ, ಸಮಾಜಮುಖಿ ನಿರ್ದೇಶಕ ಅನ್ನೋದನ್ನ ಸಾಧನೆ ಮಾಡಿದ್ದಾರೆ. ಗಣೇಶ್ ಅವರು, ಇನ್ನೊಬ್ಬರು ನಿರ್ದೇಶಕರು ರಾಜ್ ಬಿ ಶೆಟ್ಟಿ ಅವರು, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಮಾಡುವಂತ ಟೆಕ್ನಿಷಿಯನ್ಗಳು ಹೀರೋ ಅಂತ ಪ್ರೂವ್ ಮಾಡಕ್ ಹೋಗುವಂತ ಸಿನಿಮಾ ಸಾರಥಿ ಸಿನಿಮಾ. ಇದರಲ್ಲಿ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್. ಇಷ್ಟು ದೊಡ್ಡ ಕಲಾವಿದರನ್ನ, ಇಷ್ಟು ದೊಡ್ಡ ಕಲಾ ತಂಡವನ್ನ, ಇಷ್ಟು ದೊಡ್ಡ ಸೆಟ್ ಅನ್ನ ಅರೇಂಜ್ ಮಾಡಿ ದೊಡ್ಡ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗೆಲ್ಲಾಗುವಂತ ಸಿನಿಮಾ ಇದು. ಯಾಕಂದ್ರೆ ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಬಹುತೇಕ ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ. ಒಂದು ನಾವ್ ಹೆಂಗ್ ಆಶಿಸೋಣ ಅಂತ ಹೇಳಿದ್ರೆ, ನಿರ್ಮಾಪಕರಿಗೆ ಅವ್ರಿಗೆ ಸಾಕು ಅನ್ನಷ್ಟು ದುಡ್ಡು ಬರಲಿ ಈ ಸಿನಿಮಾದ ಮೂಲಕ, ಬರುತ್ತೆ ಅನ್ನೋ ಧೈರ್ಯ ನನಗಿದೆ. ಯಾಕಂದ್ರೆ ಸಾಕಷ್ಟು ಕಲಾವಿದರನ್ನ ಬಳಸ್ಕೊಂಡಿದ್ದೀರಿ, ಟೆಕ್ನಿಷಿಯನ್ಸ್ಗೆ ಏನ್ ಬೇಕಾದ್ರೂ ಕೊಟ್ಟಿದ್ದೀರಿ. ಇವತ್ತು ಟೀಸರ್ ಬಂದಿದೆ, ನಾನು ನಿರ್ಮಾಪಕನಾಗಿದ್ದೀನಿ, ನಾನು ಏನು ನಿರ್ಮಾಣ ಮಾಡಿದ್ದೀನಿ ಅನ್ನೋದು ನಾನು ಫಸ್ಟ್ ನೋಡ್ತೀನಿ. ಈ ನಿಮಿಷದವರೆಗೂ ಕೂಡ ಅವರೊಂದು ತುಣುಕನ್ನು ಕೂಡ ನೋಡಿಲ್ಲ, ನಮ್ಮ ಜೊತೆ ನೋಡಿದ್ದೆ. ಯಾಕಂದ್ರೆ ಅಷ್ಟು ಫ್ರೀಡಮ್ ಅನ್ನ ನಮ್ಮ ಡೈರೆಕ್ಟರ್ಗೆ ಕೊಟ್ಟಿದ್ದಾರೆ, ಜಡೇಶರಿಗೆ ಕೊಟ್ಟಿದ್ದಾರೆ. ಸಮಾನತೆಯನ್ನು ಸಾರುವಂತ ಸಿನಿಮಾ ಇದು. ಒಂದು ಅದ್ಭುತವಾದಂತಹ ಸಾಮಾಜಿಕ ಕಳಕಳಿಯುವಂತ ಸಿನಿಮಾ. ವಿಜಯ್ ಸಾರಿಗೆ, ರಾಜ್ ಸಾರಿಗೆ, ಈ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಟೆಕ್ನಿಷಿಯನ್ಸ್ ಆರ್ ದ ಹೀರೋ ಅಂತ ಕನ್ನಡ ಚಿತ್ರರಂಗ ನಿರೂಪಿಸಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನನಗೆ ಈ ಥರ ಲೆಜೆಂಡ್ಸ್ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನ್ನ ಅದೃಷ್ಟ ಅನಿಸುತ್ತೆ. ಮೊದಲನೇದು ವಿಜಯಣ್ಣ. ಸೊ ಮುಂಚೆನೇ ಹೇಳ್ದಂಗೆ ಅವ್ರ ಜೊತೆ ನಾನು ಚಿಕ್ಕವನಿದ್ದಾಗ ಒಂದ್ಸಲ ಆ್ಯಕ್ಟ್ ಮಾಡಿದ್ದೆ. ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕದೆ ಅದೃಷ್ಟ ಅನಿಸುತ್ತೆ. ಆಮೇಲೆ ರಾಜ್ ಸರ್ ಟೀಸರು ಮೊನ್ನೆ ನವೆಂಬರ್ 1ಕ್ಕೆ ಸರ್ವೈವರ್ ಟೀಸರ್ ರಿಲೀಸ್ ಆಗಿತ್ತು. ಅದು ತುಂಬ ಸದ್ದು ಮಾಡ್ತು. ಈ ಟೀಸರು ಬ್ಯಾಂಗ್ ಆನ್ ಇದೆ. ಸೊ ಇದು ನೆಕ್ಸ್ಟ್ ಲೆವೆಲ್ ಸದ್ದು ಮಾಡುತ್ತೆ. ಇದೇ ಸ್ಕ್ರೀನಲ್ಲಿ ಸರ್ ನೀವು ನಮ್ಮದು DDM ನೋಡಿ ಸೇಮ್ ಸ್ಕ್ರೀನಲ್ಲಿ ಅಪ್ರಿಷಿಯೇಟ್ ಮಾಡಿದ್ರಿ. ನನಗಿಲ್ಲೇನೆ ನಿಮ್ಮ ಟೀಸರ್ ನೋಡೋ ಅವಕಾಶ ಸಿಕ್ಕಿದೆ. ಸೊ ಸಖತ್ ಖುಷಿ ಆಗುತ್ತೆ. ಮತ್ತು ನಾವು ಈ ಥಿಯೇಟ್ರಲ್ಲಿ ಎಲ್ಲರೂ ನಾಟಕ ಮಾಡಬೇಕಾದ್ರೆ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇರ್ತೀವಿ. ರಾಜ್ ಸರ್ನ ನೋಡಿದಾಗ ನಂಗೆ ಹಂಗೆ ಅನ್ಸುತ್ತೆ. ಅಂದರೆ ಯಾರೋ ಒಬ್ಬ ಆ್ಯಕ್ಟರ್ ಜೊತೆ ಆಗಲಿ, ಸ್ಟಾರ್ ಜೊತೆ ಆಗಲಿ ಇದೀವಿ ಅಂತಲೇ ಅನ್ಸಲ್ಲ. ಸೊ ಟೀಮಲ್ಲಿ ಇನ್ಕ್ಲೂಡ್ ಆಗಿಬಿಡ್ತಾರೆ ಎಲ್ಲರ ಜೊತೆನೂ. ಸಖತ್ ಖುಷಿ ಆಗುತ್ತೆ. ರಾಕೇಶ್ ಅವ್ರು ಹೇಳ್ದಂಗೆ ಬ್ರದರ್ ಥರ ಟ್ರೀಟ್ ಮಾಡ್ತೀರಾ ಪ್ರತಿಯೊಬ್ಬರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಜಡೇಶ್ ಸರ್ ಅಂದರೆ ವಿಜಯಣ್ಣ ಮತ್ತು ರಾಜ್ ಬಿ ಶೆಟ್ಟಿ ಸರ್ ಒಟ್ಟಿಗೆ ಈ ಥರದ್ದೊಂದು ಕಾಣಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದೇ ತುಂಬ ಒಳ್ಳೆ ಐಡಿಯಾ. ಸೊ ಮತ್ತು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ತುಂಬ ಗ್ರೇಟ್ಫುಲ್ ಸರ್ ನಾನು ಜಡೇಶ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಇಷ್ಟೇ ಅಲ್ಲ, ಇನ್ನೂ ಒಂದು ಸೂಪರ್ ಆಗಿರೋ ಒಂದು ನಮ್ಮ ನೇಟಿವಿಟಿಗೆ ತಕ್ಕಂತೆ ಬರುವಂಥ ಒಂದು ಸಾಂಗ್ ಇದೆ. ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸು ಸೆಲೆಬ್ರೇಟ್ ಮಾಡುವಂಥ ಇನ್ನೊಂದು ಸಾಂಗ್ ಇದೆ. ಆ್ಯಂಡ್ ಜನವರಿ 23ಗೆ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂಥ ಒಂದು ಸಿನಿಮಾ ಬರ್ತಾ ಇದೆ, ಲ್ಯಾಂಡ್ ಲಾರ್ಡ್. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸಾಂಬಶಿವ ಅಂತ. ನಮಸ್ಕಾರ ಸರ್. ನಮಸ್ತೆ ಸರ್. ಫಸ್ಟ್ಲಿ ಜಡೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಜಡೇಶ್ ಸರ್ ಫಸ್ಟ್ ಮೂವಿಯಲ್ಲಿ ನಾನು ಗುರುಶ್ಚರನ್ನ ಮೂವಿಯಲ್ಲಿ ಅವ್ರ ಶಿಷ್ಯನಾಗಿ ಓಬಳೇಶ್ವರನ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ಅದು ಮಾಡಿದಾಗ ಎಲ್ಲರೂ ಬಂದ್ಬಿಟ್ಟು ಹಂದಿ ಚೆನ್ನಾಗಿಡಿದೆ ಕಣ ಅಂತ ಆ ಮೂವಿಯಲ್ಲಿ ಹೇಳೋರು. ಅದೇ ಥರ ಈ ಮೂವಿಯಲ್ಲೂ ಸಹ ಒಂದೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದೇ ಬೇರೆ ಏನೂ ಅಲ್ಲ, ವಿಜಯ್ ಸರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡೋ ಅಂಥದ್ದು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಚಿಕ್ಕ ವಯಸ್ಸಿದ್ದಾಗ ಇಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ಒಂದು ಅಪ್ಪು ಸರ್, ಇನ್ನೊಂದು ವಿಜಯ್ ಸರ್. ಯಾಕೆ ಅಂತಂದರೆ, ಅಪ್ಪು ಸರ್ ಬಂದು ಡ್ಯಾನ್ಸಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಿಮ್ನಾಸ್ಟಿಕ್ಸ್ ಸಕಾಲ ಮಾಡೋರು ಅಂದರೆ ಇಬ್ಬರೇ. ಒಂದು ಅಪ್ಪು ಸರು ಬಿಟ್ಟರೆ ವಿಜಯ್ ಸರು. ನಾನು ಡ್ಯಾನ್ಸ್ ಕಲಿಬೇಕಾದ್ರೆ ನನಗೆ ಜಿಮ್ನಾಸ್ಟಿಕ್ಸ್ ಕಲಿಬೇಕಾಗಿತ್ತು. ಆವಾಗ ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದವನ್ನ ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡೋ ಅವಕಾಶ ನನಗೆ ಇವಾಗ ಸಿಗ್ತಲ್ವಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್, ಜಡೇಶ್ ಸರ್. ಥ್ಯಾಂಕ್ ಯು. 23ಕ್ಕೆ ಫಿಲಮ್ ರಿಲೀಸ್ ಇದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಟೈಮ್ ನಾನು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದು. ನನಗೆ ಖುಷಿಯಾಗಿದ್ದು ಸರ್, ನೀವು ಒಬ್ಬ ಕಲಾವಿದರು, ಹೊಸಬ್ರಿರಲಿ ಹಳಬ್ರಿರಲಿ ಯಾರೇ ಇರಲಿ, ರಂಗಭೂಮಿ ಕಲಾವಿದರು ಅಂದರೆ ನೀವು ಕೊಡೋ ಗೌರವ ಇದೆಯಲ್ಲ ಸರ್, ಅದು ಭಾಳ ಖುಷಿ ಕೊಡ್ತು. ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಸಾಂಗ್ ಆಡೋದಿರ್ಬೋದು, ಮಾತಾಡೋದಾಗಿರ್ಬೋದು, ಅದು ಬಹಳ ಖುಷಿ ಆಯಿತು ಸರ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜ್ ಸರ್, ಕರೆಂಟ್ ವೈರು ಸಣ್ಣಗೆ ಇರುತ್ತೆ ಸರ್, ಕರೆಂಟ್ ಹೊಡೆದ್ರು ಮಾತ್ರ ತಲೆ ದಿಮ್ ಅನ್ನುತ್ತಲ್ಲ ಸರ್, ಹಂಗೆ ನೀವು ಈ ರೂಲರ್ ಟೀಸರ್ ಇದೆಯಲ್ಲ ಸರ್, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಆಮೇಲೆ ನಿಮ್ಮ ಹೇರ್ ಸ್ಟೈಲು ಇಷ್ಟ ಆಯಿತು ಸರ್.
ರೂಲರಲ್ಲಿ ಇಷ್ಟ ಆಯಿತು ಸರ್. ಸೊ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ. ನೀವು ನಮ್ಮ ಕನ್ನಡಕ್ಕೆ ನವಾಜುದ್ದೀನ್ ಸಿದ್ದಿಕಿ ಇದ್ದಾಗೆ ತುಂಬ ಅದ್ಭುತ ನಟನೆ ಇದೆ. ಹಾಗೆ ಜಡೇಶ್ ಸರ್ ತುಂಬ ಅದ್ಭುತವಾದ ನಿರ್ದೇಶಕ. ಯಾಕಂದರೆ ನಮ್ಮ ಮಣ್ಣಿನ ಕಥೆನ ತುಂಬ ಅದ್ಭುತವಾಗಿ ಹೇಳ್ತಾರೆ. ಅವರು ಮೂರ್ತಿ ಚಿಕ್ಕದಿರ್ಬೋದು, ಕೀರ್ತಿ ದೊಡ್ಡದು. ಯಾಕೆಂದರೆ ಇಡೀ ಎಂಟೈರ್ ಸಿನಿಮಾದಲ್ಲಿ ತುಂಬ ತುಂಬ ದೊಡ್ಡ ಕಲಾವಿದರನ್ನ ಹಾಕ್ಕೊಂಡು ಹ್ಯಾಂಡ್ಲ್ ಮಾಡಿಕೊಂಡು ಸಿನಿಮಾ ಮಾಡಿದ್ದೀರಾ ಸರ್. ನಿಜವಾಗ್ಲೂ ಅದು ಮೆಚ್ಚಲೇಬೇಕಾದಂಥ ವಿಷಯ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ದೊಡ್ಡವ್ರ ಜೊತೆ ನೀವು ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ನನಗೆ ಇದರಲ್ಲಿ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಸುರೇಶ್ ಸರ್, ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಸಿನಿಮಾ ಮಾಡಿದ್ದೀರಾ, ಲ್ಯಾಂಡ್ ಲಾರ್ಡ್. ಈ ಸಿನಿಮಾ ನಿಮಗೆ ಇನ್ನೂ ದೊಡ್ಡ ಸಕ್ಸಸ್ ಕೊಡಲಿ ಅಂತ ಮನಸಾರ ಹಾರೈಸ್ತೀನಿ ಸರ್. ನಿಮಗೂ ಕೂಡ ಒಳ್ಳೇದಾಗಲಿ. ಮಿತ್ರಣ್ಣ, ಮತ್ತೆ ನೆಗೆಟಿವ್ ಆಗಿ ಸೆಕೆಂಡ್ ವರ್ಷನ್ ನಡೀತಾ ಇದೆ, ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ. ಎಲ್ರಿಗೂ ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡೋಣ. ಹಾಗೆ ಅಭಿಷೇಕ್ ಅವರು ಇದೀಗ ಕೂಡ ತಾನೇ ಜಾಯ್ನ್ ಆಗಿದ್ದಾರೆ. ಬನ್ನಿ ಅಭಿಷೇಕ್ ಅವರೇ, ನೀವು ಕೂಡ ವೇದಿಕೆ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡಿ. ಸಿಂಗಲ್ ಲೈನ್ ಡೈಲಾಗ್ ಅಂತೆ, ಸಿಂಗಲ್ ಲೈನ್ ಅಲ್ಲಿ ಜಡೇಶ್ ಅವರು ಹೇಳ್ತಾರೆ. ಗುಡಿಲ್ ಪೂಜೆ ಆಚಾರ ವಿಚಾರದ ಪ್ರಕಾರ ನಡೀತಾ ಇದೆ. ಬೇಸಾಯ ಮಳೆ ಬೆಳೆ ಪ್ರಕಾರ ಆಗ್ತಾ ಇದೆ. ಎಲ್ಲ ಅದ್ರ ಪ್ರಕಾರ ನಡೀತಾ ಇದ್ದಾಗ ನಿಮ್ದೇನೋ ಕಾನೂನು ಪ್ರಕಾರ ಇದನ್ನ ನಾನು ನಮ್ಮ ಗೆಳೆಯರು ಬರೆದಾಗ ಜಡೇಶ್ ಅವರು ಏನು ರಿಪ್ಲೈ ಮಾಡಲಿಲ್ಲ. ಯಾಕಂದ್ರೆ ನಾವು ಸರ್ವೈವರ್ ಬರ್ಬಿಟ್ಟಿದ್ವಿ. ಈ ರೂಲರ್ದು ಬರೀಬೇಕಾಗಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಏನು ಹೇಳೋದು, ಒಬ್ಬ ವ್ಯಕ್ತಿ ನೋಡಿದ್ರೆ ನನ್ನ ಹತ್ರ ಹೇಳೋದು 2 ಟೊಮಾಟೊ ಅನ್ಕೊಂಡು ಬಂದವರು, ಇವ್ರು ನೋಡಿದ್ರೆ ನಂದು ಒಂದೇ ಮೊಟ್ಟೆ ಅನ್ಕೊಂಡ್ ಬಂದವರು. ಒಬ್ರದ್ದು ಆಕ್ಷನ್ ಇನ್ನೊಬ್ಬರು ಫನ್ನಲ್ಲಿ ಬಂದು ಇಲ್ಲಿ ನೋಡಿದ್ರೆ ಒಂದು ಕತೆ ಬರೆದು ಫಸ್ಟ್ ಅದನ್ನ ಕತೆ ಅಂತ ನಾವು ಕೇಳಿದ್ವಿ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲ ಇದು ತುಂಬಾ ದೊಡ್ಡ ಮಟ್ಟದ ಕತೆಗೂ ಮೀರಿದ್ದೇನೋ ಇದೆ ಅಂತ. ಸೊ ಒಂದೊಂದು ಡೈಲಾಗ್ ಬರೆಯೋವಾಗ್ಲೂ ಅದು ಅಕ್ಷರಗಳಲ್ಲಿ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಬರೆದಿದ್ದು ಏನೇ ಅಕ್ಷರದ ಮೂಲ ಅಧಿಕಾರ ಇದ್ರೂ ಅಧಿಕಾರದ ಮೂಲ ಅನುಭವ ಅನ್ನೋದು. ಸೊ ಎರಡು ತುಂಬಾ ಟಫ್ ಇತ್ತು. ಸರ್ವೈವರು ಇದು ಇವರಿಬ್ಬರನ್ನು ಗಮನಿಸಿದಾಗ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದವರು. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದ್ರೆ ಥಿಯೇಟರ್ಗಳಿಗೆ ಜನ ಬರ್ತಾ ಇದ್ದಾರೆ ಅಂದ್ರೆ ಅದು ಒಂದ್ಸತಿ ಶೆಟ್ರನ್ ಕಡೆ ನೋಡ್ತೀವಿ, ಒಂದ್ಸತಿ ವಿಜಯ್ ಕಡೆ ನೋಡ್ತೀವಿ. ಯಾಕಂದ್ರೆ ಸಲಗ ಭೀಮಾ ಅನ್ನೋ ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ದುಡಿಸ್ಕೊಂಡು ಅಷ್ಟು ಜನನ ಥಿಯೇಟರ್ ಕರೆಸೋದು ತಮಾಷೆ ಮಾತಲ್ಲ. ಸೊ ಆ ಕಷ್ಟ ಇವತ್ತು ಸಿಟಿ ಲೈಟ್ಸ್ ನಾವು ಶೂಟಿಂಗ್ ನೋಡೋ ಗೊತ್ತಾಗುತ್ತೆ. ನಾನು ಆರ್ಟಿಸ್ಟ್ಗಳನ್ನ ಕರ್ಕೊಬಂದು ಅವ್ರಿಗೆ ಡೈಲಾಗ್ ಕೊಟ್ಟು ಸಾಕಮ್ಮ ನೀನು ಅಷ್ಟೇ ಮಾಡಮ್ಮ ಸಾಕು ನಾನು ತಗೋತೀನಿ ಅಂದ್ಬಿಟ್ಟು ಕ್ಯಾಮ್ರಾಮೆನ್ಗಳನ್ನ ಆ ಮೋರಿಗಳ ಅಂಚುಗಳಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಓಡಾಡೋ ನಮ್ಗೆ ಭಯ ಆಗುತ್ತೆ. ₹1,000,000 ಕ್ಯಾಮ್ರಾ ಗುರು ಅಂತ ಅವರಂತೂ ಆ ಕ್ಯಾಮ್ರಾ ಕಾಯೋರಿಗೆ ಕಾಯ್ತಿರ್ತಾರೆ. ಸೊ ಇದು ಇಲ್ಲಿ ಹೆಂಗ್ ಸರ್ ಲೈಟ್ ಮಾಡೋದು ಅಂತ ಶಿವ ಒಂದ್ಸತಿ ನೀನು ಮುಚ್ಕೊಂಡು ಮಾಡೋ ಮಾಡ್ತಾನೆ. ಯಾವಾಗ್ಲೂ ನನಗೆ ಒಂದು ಸ್ಪೇಸ್ ಬೇಕಮ್ಮ ಅನ್ನೋ ನಿರ್ದೇಶಕರ ಮಧ್ಯೆ ನನಗೇನು ಬೇಡ ನೀನು ದಿಗ್ಯಮ್ಮ ಅನ್ನೋ ನಿರ್ದೇಶಕ. ಸೊ ಇವರಿಬ್ಬರನ್ನು ಹಂಗೆ ಜಡೇಶ್ ಅವರು ಬರೆದು ಇದು ಮಾಡಿದಾಗ ಮತ್ತೆ ರಾಜ್ಬಿ ಶೆಟ್ಟರ್ದು ಪೇರಾಗಿ ಭಾವನಾ ಅವರು ಮಾಡ್ತಿದ್ರು. ಸೊ ನನಗೆ ಹೇಳ್ತಾ ಇಲ್ಲ ಪಾತ್ರ ಏನು ಅಂತ. ನಾನು ಜಡೇಶ್ ಅವ್ರಿಗೆ ಕೇಳ್ತಾ ಇದ್ದೀನಿ ಏನು ಆಕ್ಚುಲಿ ಏನು ಪ್ರೇಮಿನ ಹೆಂಡತಿನ ಏನು ಅಂದ್ರೆ ಹಂಗೆ ಇಟ್ಕೊಳ್ಳಿ ಅಂದ್ರು. ನಾನು ಏನ್ ಇಟ್ಕೊಳ್ಳಿ ಅದು ಅವ್ರು ಸ್ಲ್ಯಾಂಗ್ ಅಲ್ಲಿ ಹೇಳ್ತಾವ್ರೆ ಸರಿ ಅಂದ್ಬಿಟ್ಟು ಅದನ್ನ ಹಂಗೆ ತೂಗಿಸ್ಕೊಂಡು ಬರ್ದಿದ್ದು. ಬಟ್ ಪ್ರತಿಯೊಂದು ಮಾತು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ. ಸಿನಿಮಾ ಒಂದ್ಸತಿ ಎಲ್ಲೋ ಒಂದ್ ಕಡೆ ಕಚ್ಕೋತಾ ಇದ್ವಿ ನಾನು ಜಡೇಶ್ ಅವ್ರು ಇಬ್ರು. ಇಲ್ಲ ಅಷ್ಟು ಡೈರೆಕ್ಟ್ ಆಗಿ ಬೇಡ ಅಂತ ಅವರು, ಇಲ್ಲ ಡೈರೆಕ್ಟ್ ಆಗಿ ಹೇಳಲೇಬೇಕಲ್ಲ ಅಂತ ನಾನು, ಇಲ್ಲ ನೀವು ಡೈರೆಕ್ಟ್ ಆಗಿ ಹೇಳಂಗೆ ಇಲ್ಲ ಅಂತ. ಸೊ ಈ ಒಂದು ಇನ್ ಬಿಟ್ವೀನ್ ಅಲ್ಲೇ ಇಡೀ ಸಿನಿಮಾ ಬರ್ದಿದ್ದು. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಸುದ್ದಿ ಅಂತೂ ಮಾಡುತ್ತೆ. ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ. ಒಂದು ಲೇಯರ್ ಅಲ್ಲಿ ನಮಗೆ ವಿಜಯ್ ಮತ್ತೆ ರಾಜ್ಬಿ ಶೆಟ್ಟರ್ ಕಾಣಿಸುತ್ತೆ. ಅವ್ರು ಕೆಳಗಡೆ ಲೇಯರ್ ಅಲ್ಲಿ ಇವ್ರ ಟೀಮು ಅವ್ರ ಟೀಮು. ಒಂದು ನೇರವಾಗಿ ಹೇಳಬೇಕು ಅಂದ್ರೆ ಸಂವಿಧಾನ ವಿರುದ್ಧ ಸ್ವಾಯತ್ತತೆ ಅಂದ್ರೆ ಪ್ರಜಾಪ್ರಭುತ್ವ ಮತ್ತೆ ರಾಜಪ್ರಭುತ್ವ ಇವೆರಡರ ಮಧ್ಯೆ ನಡೆಯುವಂತ ಕತೆ ಆ ಕಾಲಘಟ್ಟದಲ್ಲಿ ಚಿತ್ರಿತವಾಗಿರೋದು.
ಸೊ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆಕ್ಟರ್ಗಳು ಎಲ್ಲರೂ ತುಂಬಾ ಚೆನ್ನಾಗಿ ಆ ಪಾತ್ರದಲ್ಲಿ ಮುಳುಗಿದ್ದಾರೆ. ಸೊ ಅಂತ ಒಂದು ಸಿನಿಮಾಗೆ ನಮ್ಮ ನಿರ್ಮಾಪಕರು ಇಬ್ರು, ಯಾವಾಗಲೂ ಅವ್ರಿಬ್ರನ್ನ ನಾನು ನೋಡೋದು ತಂದೆ ಮಗ ತದ್ವಿರುದ್ಧವಾಗ್ಲೇ ಇರ್ತಾರೆ. ಅವ್ರ ಅಪ್ಪ ಹೇಳ್ದಂಗೆ ಅವ್ರ ಮಗ ಕೇಳಲ್ಲ ಅಂತ. ಆದ್ರೆ ಇವರಿಬ್ಬರದು ಮಾತ್ರ ಅದು ಎಷ್ಟು ಚೆನ್ನಾಗಿ ಅವರಿಬ್ರು ಮಾತಾಡ್ಕೊಂಡು ಇದು ಹಿಂಗೆ ಮಾಡೋಣ ಅಂತ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಸಾರಥಿ ಆದ್ಮೇಲೆ ಯಾಕೆ ಸಿನಿಮಾ ಮಾಡ್ಲಿಲ್ಲ ಅಂತ. ಕತೆಗಳು ಅವ್ರು ಕೇಳ್ತಾ ಇದ್ರು, ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದಕ್ಕೆ ನಾನು ಕನೆಕ್ಟ್ ಆಗಲ್ಲ, ಇಲ್ಲ ಅವ್ರು ನನ್ ಕನೆಕ್ಟ್ ಆಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿದ್ರು. ಸೊ ಇಬ್ರು ಇಷ್ಟು ವರ್ಷಗಳ ನಂತರ, ಸಾರಥಿ ನಂತರ ಒಂದು ಲ್ಯಾಂಡ್ ಲಾರ್ಡ್ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಅವ್ರದ್ದು ಕರೆಕ್ಟ್ ಜಡ್ಜ್ಮೆಂಟ್ ಅಂತ ನನಗೆ ಅನಿಸ್ತು. ಅದು ಕರೆಕ್ಟ್ ಆಗಿ ಜಡೇಶ್ ಅವರು ಬರೆದಿರೋದು. ನನಗೆ ಜಡೇಶ್ ಅವ್ರ ಕತೆಗಳು ಅಂದಾಗ ಫಸ್ಟ್ ನಾನು ಯಾವುದೇ ಒಂದು ಕೆಲಸ ಇರಲಿ ಓಡೋಗ್ಬಿಟ್ಟು ಆ ಕತೆ ಕೇಳೋ ನನಗೆ ಇಂಟ್ರೆಸ್ಟ್. ಆಯಪ್ಪ ನೆಲದ ಕತೆಗಳನ್ನ ಹಂಗೆ ಅಗದು ಮಾಡ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರು ಒಂದು ಬಾವಿ ಅಗಸ್ತ್ಯ ನೀರು ಸಿಕ್ಕಿದ್ಮೇಲೆ ತಿರ್ಗಾ ಗಡ್ಪಾರಿ ಕೊಡ್ತಿಲ್ಲ ಗುರು, ಇನ್ನೂ ಹಾಗೆ ಅಂತ. ನೀರು ಸಿಕ್ಕಿದ್ಮೇಲೆ ಏನು ಅಂದ್ರೆ ಇಲ್ಲ ಅದ್ರ ಒಳಗಡೆ ಇನ್ನೇನೋ ಸಿಗ್ಬೋದು ಅಂತ. ಸೊ ಆ ಮಟ್ಟದ ಕೆಲಸ ತಗೋತಾರೆ. ಕಲಾವಿದರುಗಳಂತೂ ರೋಸ್ ಹೋಗ್ಬಿಟ್ಟಿರ್ತಾರೆ. ನಾನು ಸೆಟ್ಗೆ ಹೋದಾಗ ರಾಜ್ಬಿ ಶೆಟ್ಟರ್ ನೋಡಿದೆ, ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಇವ್ರು ಚೆನ್ನಾಗಿ ಹೇಳ್ತಾ ಇದ್ರು, ರಾಕೇಶ್. ಅಂದ್ರೆ ಒಂದು ಸ್ಟೇಟ್ ಅಲ್ಲಿ ಇರ್ತಾರಲ್ಲ, ಜನಗಳನ್ನ ಥಿಯೇಟರ್ ಕರ್ಸೋದು, ಎಲ್ಲರೂ ಯಕ್ಷ ಪ್ರಶ್ನೆ ಹೆಂಗೆ ಜನನ್ ಕರ್ಸೋದು ಅಂತ. ಅದು ಕರ್ಸೋದಲ್ಲ ಗುರು, ಅದು ಕಲೆ ಮತ್ತೆ ಆ ಒಂದು ಕೃಷಿಯಿಂದ ಮಾತ್ರ ಸಾಧ್ಯ. ಈಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಹಳ್ಳಿಯಲ್ಲಿ ಒಬ್ಬ ಆಲೂಗಡ್ಡೆ ಬೆಳೆದ ಅಂದ್ರೆ ಅವನೊಂದು ಹೀರೋ ಹೊಂಡ ತಗೋತಿರ್ತಾನೆ, ಇಡೀ ಊರವರೆಲ್ಲ ಆಲೂಗಡ್ಡೆ ಬೆಳೆದ್ಬಿಡೋದು. ಅದು ಆಲೂಗಡ್ಡೆ ರೇಟ್ ಬಿದ್ದೋಗುತ್ತೆ. ನೀನ್ ಟೊಮಾಟೊ ಹಾಕರು, ಶೆಟ್ರ್ ಅದೇ ಮಾಡ್ತಾ ಇರೋದು. ಅವ್ರು ಹೀರೋ ಹೊಂಡ ತಗೊಂಡಿದ ತಕ್ಷಣ ನೆಕ್ಸ್ಟ್ ಟ್ರ್ಯಾಕ್ಟರ್ ಕೈ ಹಾಕ್ತಾರೆ. ಶೆಟ್ರು ಆಲೂಗಡ್ಡೆ ಹಾಕೋರು ಅಂತ ಎಲ್ಲ ಆಲೂಗಡ್ಡೆ ಹಾಕ್ಬಿಟ್ರು. ಹಂಗಾಗಲ್ಲ. ಬಟ್ ಅವ್ರ ಕೃಷಿ, ನನಗೆ ವಿಜಯ್ ಅವರು ಮತ್ತೆ ರಾಜ್ಬಿ ಶೆಟ್ಟಿ ಏನಕ್ಕೆ ಇಷ್ಟ ಅಂದ್ರೆ, ಇಂದ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ತಿದ್ದಿ ಅವ್ರನ್ನ ಅವರೇ ತಿದ್ಕೊಂಡು, ಹೌದು ಅವರು ನೋಡಿದ್ದಾರೆ, ಸೋಲುಗಳನ್ನ ಅವರು ಕಂಡಿದ್ದಾರೆ, ಗೆಲುವುಗಳನ್ನ ಅವರು ಸಂಭ್ರಮಿಸಿದ್ದಾರೆ. ಇದು ಯಾವತ್ತೂ ತಲೆಗೆ ತಗೊಂಡಿಲ್ಲ. ತಲೆಗೆ ತಗೊಳ್ಳದೆ ಕೆಲಸ ಮಾಡ್ಕೊಂಡು ಹೋಗೋದು, ಜನಗಳನ್ನ ಕರೆಸ್ಬೇಕು. ಹೌದು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಯಾವುದೋ ಮಲಯಾಳಂ ಸಿನಿಮಾಗೆ ಥಿಯೇಟರ್ಗೆ ಬರ್ತಾ ಇದಾರೆ ಅಂದ್ರೆ ಅವ್ರು ಖುಷಿ ಆಗುತ್ತೆ. ಅವ್ರ ಕಂಟೆಂಟ್ ಚೆನ್ನಾಗಿದೆ, ಬಂದಿದ್ದಾರೆ, ನಮಗೂ ಬರ್ತಾರೆ, ನಮ್ಮ ಜನ ತಾನೇ ನೋಡೋದು. ಬಟ್ ಕನ್ನಡದಲ್ಲಿ ಯಾವತ್ತೂ ಆ ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ಬರ್ತಾರೆ, ಜನ ಆಶೀರ್ವಾದ ಮಾಡ್ತಾರೆ. ಆ ಒಂದು ಭರವಸೆ ಅಂತೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೇಲಿದೆ. ಅದಕ್ಕೆ ಹಣ ಉಳಿದಂತ ನಮ್ಮ ನಿರ್ಮಾಪಕರು ಹೇಮಂತ್ ಗೌಡ್ರು ಮತ್ತೆ ಸತ್ಪ್ರಕಾಶ್ ಸರ್ ತುಂಬಾನೇ ಮಿತ್ರ ಅವ್ರು ಹೇಳಿದ್ರು, ಕೈ ತುಂಬಾ ಕಾಸು ಬರುತ್ತೆ ಅಂತ. ಖಂಡಿತವಾಗ್ಲೂ ಅವ್ರು ಬಂದ್ರೆ ಎರಡೂ ಕೈಯಲ್ಲಿ ತಿರ್ಗಾ ಸಿನಿಮಾಗೆ ಹಾಕ್ತಾರೆ. ಸೊ ಆ ಒಂದು ಪ್ರೀತಿ ಅಂತೂ ಇದೆ. ಮತ್ತೆ ಕಲಾವಿದರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮತ್ತೆ ನಮ್ಮ ಬರಹಗಾರ ಸಹ ಬರಹಗಾರರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಅಭಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮತ್ತೆ ನಾವು ಡೈಲಾಗ್ ರೈಟರ್ಗಳು ಯಾವುದೇ ಒಂದು ಮಾತು ತುಂಬಾ ಇನ್ಸ್ಪೈರ್ ಆಗಿ ತಗೋತೀವಿ. ಫಾರ್ ಎಕ್ಸಾಂಪಲ್ ರಾಕೇಶ್ ಅವರು ಒಂದು ಮಾತು ಹೇಳಿದ್ರು, ಒಂದು ರೀಲ್ ಆಗಿತ್ತು, ಅದು ಕನ್ನಡನ ಬೆಳೆಸ್ಬೇಕು ಅಂತ. ಅವ್ರು ಎಷ್ಟು ಚೆನ್ನಾಗಿ ವಿಡಂಬನಾತ್ಮಕವಾಗಿ ಹೇಳಿದ್ರು, ಗುರು ನೀವ್ ಯಾರು ಬೆಳೆಸ್ಬೇಡ ಗುರು, ಅದು ಅಲ್ಲಿದೆ, ನೀನ್ ಅದ್ರ ಹೆಸರು ಹಾಕೊಂಡು ನೀನ್ ಯಾಕೆ ಬೆಳಿತೀಯ ಅನ್ನೋದು ಹೇಳಿದ್ರು. ಅದು ಎಷ್ಟು ವೈರಲ್ ಆಗಿತ್ತು ಅಂದ್ರೆ, ಸೊ ನಾವು ರೈಟರ್ಗಳು ಯಾರು ಏನೇ ಮಾತಾಡಿದ್ರು ಅದ್ರಲ್ಲಿ ಒಂದು ಇನ್ಸ್ಪೈರ್ ಆಗ್ತೀವಿ. ತುಂಬಾ ಚೆನ್ನಾಗಿ ಮಾತಾಡಿದಾರೆ, ಅದು ಯಾರೇ ಮಾತಾಡಿರ್ಬೋದು, ಆ ಮಾತನ್ನ ಗ್ರಹಿಸ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಜಡೇಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಇಂಥ ಇಬ್ಬರು ಕಲಾವಿದರನ್ನ ನಿಮ್ಮ ಒಂದು ಪಾತ್ರಗಳಿಗೆ ದುಡಿಸ್ಕೊಂಡಿರೋದು, ಮತ್ತೆ ಅವರಿಬ್ಬರನ್ನ ವಿರುದ್ಧ ದಿಕ್ಕಿನಲ್ಲಿ ನಿಲ್ಲಿಸಿರೋದು, ಅದು ನಿಜಕ್ಕೂ ಎಲ್ಲರನ್ನೂ ಖುಷಿ ಕೊಡುತ್ತೆ. ಈ ಸಿನಿಮಾ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಜನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್. ಅನುಭವದ ಜೊತೆಗೆ ವಾಸ್ತವಿಕತೆ ಜೊತೆಗೆ ಎಲ್ಲ ಸೇರಿಸಿ ಮಾತಾಡ್ಬಿಟ್ರು. ಸೊ ನೀವೇನಾದ್ರೂ ಆಡ್ ಆನ್ ಮಾಡಿ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಒಂದು ಒಳ್ಳೆಯ ನೆಗೆಟಿವ್ ಪಾತ್ರ ಸಿಕ್ಕಿದೆ ಆ್ಯಂಡ್ ಇಟ್ಸ್ ಅನ್ ಆನರ್. ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡೋದು. ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ರಿಯಲಿ ಗುಡ್ ಆನರ್. ಯಾಕಂದರೆ ಅವರು ಏನು ನಮ್ಗೊಂದು ನರ್ವಸ್ನೆಸ್ ಇರತ್ತಲ್ವ, ಅವ್ರ ಜೊತೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಏನು, ಅದು ಯಾವುದು ಒಂಚೂರು ಅನ್ನಿಸ್ಲಿಲ್ಲ. ಇ ವಾಸ್ ಸೋ ಹಂಬಲ್, ಇ ವಾಸ್ ಸೋ ಡೌನ್ ಟು ಅರ್ತ್. ಅದು ಫೈಟ್ ಬೇರೆ ಮಾಡೋಕ್ಕೆ ಅವ್ರ ಹತ್ರ ಒಂದು 2-3 ವಧೆ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು. ಅದು ಸಖತ್ ಭಯ ಆಗ್ತಾಯಿತ್ತು. ಬಟ್ ಹೂವ ಥರ ನೋಡಿಕೊಂಡ್ರು, ಎಲ್ಲೂ ಏಟಂತೂ ಮಾಡಲಿಲ್ಲ. ಭಯ ಅಂತೂ ಡೆಫಿನೆಟ್ಲಿ ಇತ್ತು. ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ. ಒಬ್ಬ ಆ್ಯಕ್ಟ್ರು ಹೆಂಗೆ ಕ್ಯಾರವನಲ್ಲೇ ಅಲ್ಲ ಯಾವಾಗಲೂ ಸ್ಪಾಟಲ್ಲಿ ಇರಬೇಕು ಅನ್ನೋ ವಿಷಯ ಆಗ್ಬೋದು. ಆ್ಯಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದರೆ, ಅವರ ಇಡೀ ಸೀನ್ ಮುಗಿಯೋವರೆಗೂ ಅವ್ರು ಕ್ಯಾರವಾನ್ಗೆ ಹೋಗ್ತಾನೆ ಇರಲಿಲ್ಲ. ಯಾವಾಗಲೂ ಆ ಗೆಟಪ್ಪಲ್ಲೇ ಇರೋರು, ಅಲ್ಲೇ ಕೂತಿರೋರು ಒಂದು ಕಡೆ.
ಅವ್ರು ಇದಾರೆ ಅಂತಾನು ಒಂದು ಫೀಲ್ ಆಗ್ತಾ ಇರ್ಲಿಲ್ಲ, ಅಷ್ಟು ಬೆರ್ತ್ ಬಿಡೋರು. ಅಂಡ್ ರಾಜ್ ಅವರು ಈಸ್ ಲೈಕ್ ಅ ಬ್ರದರ್. ಅವ್ರೊಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟ್ ಅಲ್ಲಿ ಇರ್ತಾರೆ, ಆಲ್ವೇಸ್ ಅವೇರ್. ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಅಂಡ್ ಅವೇರ್. ಅಂಡ್ ಅವ್ರ ಒಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ. ಎಲ್ಲಾರನ್ನೂ ಈ ಟ್ರೀಟ್ಸ್ ಲೈಕ್ ಅ ಬ್ರದರ್. ಯಾರಿಗೆ ಏನೇ ಸಣ್ಣದಿದಾದ್ರೂ ಈಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವ್. ಅಂಡ್ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಅಂತೂ ಕೇಳಂಗೇ ಇಲ್ಲ. ಸೊ ಇದರಲ್ಲಿ ನಾನು ಜಡೇಶ್ ಸರ್ ನಿಜವಾಗ್ಲೂ ಐ ಲೈಕ್ ಟು ಅಪ್ರಿಷಿಯೇಟ್, ಬಿಕಾಸ್ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ಕ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ. ಯಾವುದು ಚಿಕ್ಕ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನಗೆ ಡಬ್ಬಿಂಗ್ ಅಲ್ಲಿ ಒಂದಷ್ಟು ಪ್ರೊಸೆಸ್ ನೋಡಿದಾಗ. ಎಲ್ಲಾ ಪಾತ್ರಗಳು ಅಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು, ಅದು ಸಖತ್ತಾಗಿ ಕಾಣಿಸುತ್ತೆ ಇದರಲ್ಲಿ. ಅಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೂರತ್. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ಮಾಧ್ಯಮದವರಿಗೆ ಹಾಗೆ ಹಲೋ 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 ಟೀಸರ್ ನೋಡಿ ತುಂಬಾ ಖುಷಿ ಆಯ್ತು. ರೂಲರ್ ಅವರೊಟ್ಟಿಗೆ ನಾವು ಇರ್ತೀವಿ. ಸೊ ಒಂದು ಒಳ್ಳೆ ಅವಕಾಶ ಜಡೇಶ್ ಅವರು ಕೊಟ್ಟಿದ್ದಾರೆ. ಹಾಗೆ ವಿಜಯ್ ಸರ್ ಒಟ್ಟಿಗೆ, ಶೆಟ್ರೊಟ್ಟಿಗೆ, ಎಲ್ಲರೊಟ್ಟಿಗೆ ಕೆಲಸ ಮಾಡಿ ತುಂಬ ಖುಷಿ ಆಗಿದೆ. ಒಳ್ಳೆ ಅನುಭವ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಪ್ರೊಡ್ಯೂಸರ್ಗೆ ಹಾಗೆ ಎಲ್ಲರಿಗೂ. ಸೊ ಇಷ್ಟೇ. ಥ್ಯಾಂಕ್ ಯು ಒನ್ಸ್ ಅಗೇನ್.